ಚಿಲ್ಟಾಯರ್ಗಳ ಬುದ್ಧಿಗೆ, ಯುವಕರ ವಿದ್ಯೆಗೆ, ಯಜಮಾನರ ಯುಕ್ತಿಗೆ, ಮಹಿಳಾ ಮಣಿಗಳ ಜಾಣ್ತನಕ್ಕೆ, ಕನ್ನಡ ಕುಲಕೋಟಿ ಬಾಂಧವರಿಗೆ ನಿಮ್ಮ ಪ್ರೀತಿಯ ರೋಹಿತ್ ಮಾಡುವ ನಮಸ್ಕಾರಗಳು. ಇದು ಕೂಡಿ ಆಡೋ ಪ್ರಶ್ನೆ, ಭಾಗ ಮಾಡಿ ಗೆಲ್ಲೋ ಪ್ರಶ್ನೆ. ವೆಲ್ಕಮ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಇವತ್ತು ನಂಬಿಕೆ ಇಟ್ಟು ಕೂಡಿ ಆಡೋ ಆಟಕ್ಕೆ ಕಳೆ ತುಂಬಿಸೋರು ಯಾರು ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಪ್ಲೇಯರ್ ನಂಬರ್ 1. Let's welcome player number 2. Let's welcome player number 3. Hello. To see you. Oh my God. ಕರ್ನಾಟಕದ ಕಲರ್ಫುಲ್ ಚಿಟ್ಟೆಗಳು. ಒಬ್ರು ಕನ್ನಡದ ಕಂದಮ್ಮ ಅಪರ್ಣ ಅವರು, ಒಬ್ರು ಎವರ್ ಗ್ರೀನ್ ಬ್ಯೂಟಿಫುಲ್ ಲೇಡಿ ಭವ್ಯ ಅವರು, ಮತ್ತೊಬ್ರು ಡ್ಯಾಶಿಂಗ್ ಎವರ್ ಸ್ಮೈಲಿಂಗ್ ಬ್ಯೂಟಿಫುಲ್ ಪದ್ಮಜ ರಾವ್ ಅವರು. 3 ಬ್ಯೂಟಿಫುಲ್ ಲೇಡೀಸ್, ವೆಲ್ಕಮ್ ಟು ದಿ ಶೋ. Thank you. ನೀವು ಎಲ್ಲರಿಗೂ ಗೊತ್ತು ನೀವು ಯಾರು, ಏನೇನು ಕೆಲಸ ಮಾಡಿದ್ದೀರಾ ಅಂತ. ಬಟ್ ಈಗ ಏನ್ ಮಾಡ್ತೀವಿ ಅಂದ್ರೆ ನಿಮ್ಮೆಲ್ಲರ ಲೈಕ್ಸು, ಡಿಸ್ಲೈಕ್ಸು, ಸ್ಟ್ರಾಂಗ್ ಸಬ್ಜೆಕ್ಟು, ವೀಕ್ ಸಬ್ಜೆಕ್ಟು, ಇಂಟ್ರೆಸ್ಟ್ ಇದೆಲ್ಲ ಯಾಕೆ ಅಂದ್ರೆ ಈ ಒಂದು ಆಟ ನಂಬಿಕೆ ಆಟ. ಸೊ ಒಂದು ನಂಬಿಕೆ ಇದ್ರೆ ಒಬ್ಬರೊಬ್ಬರ ಬಗ್ಗೆ ಅಂಡ್ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಕೂಡ ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ಅಪರ್ಣ ಮೇಡಮ್, ನಾನು ಕನ್ನಡ ಓದಲಿಲ್ಲ, ಓದಿದ್ದು ಸಂಸ್ಕೃತ ಅಂದ್ರೆ 3ನೇ ಭಾಷೆಯಾಗಿ ಕನ್ನಡ ಇದ್ದಿದ್ದು. ಮನೆಯಲ್ಲಿ ಅಪ್ಪಟ ಕನ್ನಡಮಯ ವಾತಾವರಣ. ನನಗೆ ತುಂಬ ಕಷ್ಟ ಆಗಿದ್ದ ಸಬ್ಜೆಕ್ಟು ಅಂದರೆ ವಿಜ್ಞಾನ. ಅಮ್ಮ ಸೈನ್ಸ್. ಭವ್ಯ ಮೇಡಮ್, ನನಗೆ ಮ್ಯಾಥ್ಸ್ ಅಂದರೆ ತಲೆ ಕೆಟ್ಟೋಗುತ್ತೆ. ಓಕೆ. ಬಟ್ ಹಿಸ್ಟ್ರಿ ತುಂಬ ಇಷ್ಟವಾದ ಸಬ್ಜೆಕ್ಟ್ ನನಗೆ. 9th ಸ್ಟ್ಯಾಂಡಲ್ಲಿ ಇರೋವಾಗಲೇ ನಾನು ಈ ಫೀಲ್ಡ್ಗೆ ಎಂಟ್ರಿ ಆಗಿಬಿಟ್ಟೆ. 10th ಅಬ್ಬಬ್ಬಾ ಅಂದ್ಬಿಟ್ಟು ಓದಿದ್ದು. ಪ್ರೇಮ ಪರ್ವ ರಿಲೀಸ್ ಆಯಿತು 10th. ಅಷ್ಟರಲ್ಲಿ ನನ್ನ ಫ್ಯಾನ್ಸ್ಗಳೆಲ್ಲ ನನ್ನ ಎಲ್ಲಿ ಹೋದ್ರೂ ಮುತ್ತಿಗೆ ಹಾಕೋದು ಸ್ಟಾರ್ಟ್ ಮಾಡಿದ್ರು. ಜಸ್ಟ್ 10th ಪಾಸ್ ಮಾಡಿ ಈ ಫೀಲ್ಡ್ಗೆ ಎಂಟ್ರಿ ಆಗಿಬಿಟ್ಟೆ ನಾನು. ಅಲ್ಲ, ಬಟ್ ಯಾವಾಗಲೂ ಏನಾಗುತ್ತೆ ಸ್ಕೂಲಲ್ಲಿ ನಾವು ಮಾರ್ಕ್ಸ್ ಕಾರ್ಡ್ನ ಟೀಚರ್ಸ್ ಹತ್ರ ಸೈನ್ ಮಾಡಿಸ್ಕೊಂತೀವಿ. ಬಟ್ ಇವ್ರ ಸ್ಕೂಲಲ್ಲಿ ಒಂದ್ಸತಿ ಇವ್ರ ಟೀಚರ್ ಇವ್ರ ಹತ್ರ ಆಟೋಗ್ರಾಫ್ ತೊಗೊಂಡಿದ್ರಂತೆ. ಏನು ಅಂದರೆ ಪ್ರೇಮ ಪರ್ವ ಹಿಟ್ ಆಗಿತ್ತು. ಸ್ಕೂಲಿಗೆ ಹೋದಾಗ ಅವರು ದೇ ಟುಕ್ ಮೈ ಆಟೋಗ್ರಾಫ್. ಸರ್, ನೀವು ಯಾವ ಸ್ಕೂಲಲ್ಲಿ ಓದಿದ್ದು, ಎಲ್ಲಿ, ಯಾವ ಊರ್ನು? ನಾನು ವಾಣಿ ಗರ್ಲ್ಸ್ ಹೈಸ್ಕೂಲ್ ಅಂತ, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ತೆಲುಗು, ಬಟ್ ಕನ್ನಡದಲ್ಲೇ ಬಂದಿದ್ದರಿಂದ ಕನ್ನಡದಲ್ಲೇ ಹೆಚ್ಚು ಫಿಲಮ್ಸ್ ಮಾಡಿದ್ದೀನಿ ನಾನು. ಈಗ ಪದ್ಮಜ ಮೇಡಮ್, ಆ್ಯಕ್ಚುಲಿ ನಾನು ಐ ಮಿಸ್ ಕನ್ನಡ. ಏನಾಯಿತು, ನಮ್ಮ ತಂದೆದು ಬಾಂಬೆಲಿ ಕೆಲಸದಲ್ಲಿ ಇರೋದ್ರಿಂದ SLC ತನಕ ಬಾಂಬೆಲಿ. ಸೊ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ, 3rd ಲ್ಯಾಂಗ್ವೇಜ್ ಮರಾಠಿ. ಸೊ ಇದು ಡಿಗ್ರಿ PUCಗೆ ಇಲ್ಲಿ ಬಂದಿದ್ದು. ಸೊ ನನಗೆ ಈ ಕನ್ನಡ ಲಿಟ್ರೇಚರು, ಥಿಯೇಟರು ಎಲ್ಲ ಮಿಸ್ ಆಗೋಯಿತು. ಅದೊಂದು ಈವನ್ ಟುಡೇ ತುಂಬ ಮಿಸ್ ಮಾಡ್ಕೊತೀನಿ. ಯಾಕೆಂದರೆ ಚೈಲ್ಡ್ಹುಡ್ಡಿಂದ ಕಲಿತ್ರೆ ಅದೇ ಬೇರೆ ಅಲ್ವಾ. ನನಗೆ ಇಂಗ್ಲೀಷ್ ತುಂಬ ಇಷ್ಟ, ಇಂಗ್ಲೀಷ್ ಸಬ್ಜೆಕ್ಟ್ ತುಂಬ ಇಷ್ಟ, ಹಿಂದಿನೂ ಇಷ್ಟಪಡ್ತೀನಿ. ಕನ್ನಡ ಇಷ್ಟ, ಬಟ್ ಅದು ಇವಾಗ ಪುಸ್ತಕ ಎಲ್ಲ ತೊಗೊಂಡ್ರೆ ಕುಡಿಸಿ ಓದ್ಕೋಬೇಕು, ಬರೆಯೋದು ಇದು ತುಂಬ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗುತ್ತೆ. ನೀವು 3 ಜನ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದೀರಾ, ಯಾವುದು ಸ್ಟ್ರಾಂಗು ಯಾವುದು ವೀಕು ಇದೆಲ್ಲ ತಿಳ್ಕೊಂಡಿದ್ದೀರಾ. ಬಟ್ ಆಟ ಆಡೋಕ್ಕೂ ಮುಂಚೆ ನಿಮಗೋಸ್ಕರ ಸಿಂಪಲ್ ಆಗಿ ನಾನು ರೂಲ್ಸ್ ಹೇಳ್ತೀನಿ. 10 ಲಕ್ಷಗಳು 10 ಪ್ರಶ್ನೆಗಳಿರುತ್ತೆ. ಮೊದಲನೇ ರೌಂಡಲ್ಲಿ 4 ಪ್ರಶ್ನೆ. 4 ಪ್ರಶ್ನೆಗೆ ಪ್ರತಿಯೊಂದು ಪ್ರಶ್ನೆಗೂ 25,000 ರೂಪಾಯಿ. 2ನೇ ರೌಂಡಲ್ಲಿ ಕೇವಲ 3 ಪ್ರಶ್ನೆ ಇರುತ್ತೆ, ಪ್ರತಿ ಪ್ರಶ್ನೆಗೂ 50,000 ರೂಪಾಯಿ. 3ನೇ ರೌಂಡಲ್ಲಿ ಕೇವಲ 2 ಪ್ರಶ್ನೆ, ಪ್ರತಿ ಪ್ರಶ್ನೆಗೂ 1,25,000 ರೂಪಾಯಿ ಇರುತ್ತೆ. ಆ್ಯಂಡ್ ಕೊನೆಯ ರೌಂಡು ಒಂದೇ ಒಂದು ಪ್ರಶ್ನೆ, ಮೆಗಾ ಪ್ರಶ್ನೆ, 5 ಲಕ್ಷ ರೂಪಾಯಿಗಳಿಗೆ. ಸೊ ಪ್ರತಿ ಪ್ರಶ್ನೆಗೂ ನಿಮಗೆ ಉತ್ತರ ಕೊಡಬೇಕಂದ್ರೆ 3 ಜನ ಸೇರಿ ಒಂದೇ ಉತ್ತರನ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಲಾಕ್ ಮಾಡಿ ನಂತರ ನಂಬಿಕೆ ಬಜರ್ನ ಪ್ರೆಸ್ ಮಾಡ್ತೀರಾ. ಪ್ರತಿ ಪ್ರಶ್ನೆಗೂ ಉತ್ತರ ಕೊಡೋಕ್ಕೆ ನಾವು ನಿಮಗೆ 100 ಸೆಕೆಂಡ್ ಕೊಡ್ತೀವಿ. ಆ 100 ಸೆಕೆಂಡಲ್ಲಿ ಪ್ರತಿ 1 ಸೆಕೆಂಡ್ಗೆ 1% ದುಡ್ಡು ಕಡಿಮೆ ಆಗ್ತಾ ಬರುತ್ತೆ. ನಿಮಗೋಸ್ಕರ 2 ಲೈಫ್ ಇರುತ್ತೆ. ಮೊದಲನೇ ತಪ್ಪು ಮಾಡಿದಾಗ ನೀವು ಗೆದ್ದಿರುವ ಟೋಟಲ್ ಅಮೌಂಟಿಂದ 25% ದುಡ್ಡು ಕಮ್ಮಿ ಆಗುತ್ತೆ. 2ನೇ ಸತಿ ನೀವು ತಪ್ಪು ಮಾಡಿದಾಗ ನೀವು ಗೆದ್ದಿರುವ ಮೊತ್ತದಿಂದ 50% ದುಡ್ಡು ಆಗುತ್ತೆ. 3ನೇ ಸತಿ ತಪ್ಪು ಮಾಡಿದ್ರೆ ನೀವು ಆಟ ಮುಗಿಯುತ್ತೆ. ಖಾಲಿ ಕೈಯಲ್ಲಿ ಪದ್ಮಜಾರ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೋದು. ಎಲ್ಲ ರೌಂಡ್ಸಲ್ಲಿ ಕೂಡ ನಿಮ್ಗೆ ಯಾವುದೇ ಒಂದು ಪ್ರಶ್ನೆ ಕಷ್ಟ ಅಂತ ಪಕ್ಷದಲ್ಲಿ ನಮ್ಮ ಮಾಸ್ಟರ್ ನಿಮಗೋಸ್ಕರ ಒಂದು ಪಾಸ್ ಆಪ್ಷನ್ ಕೊಟ್ಟರು. ಈ ಪಾಸ್ ಆಪ್ಷನ್ನ ನೀವು 3 ಜನ ಡಿಸ್ಕಸ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಮಾಸ್ಟ್ರು ಆ ಕ್ವೆಶನ್ನ ರೀಪ್ಲೇಸ್ ಮಾಡಿ ಇನ್ನೊಂದು ಪ್ರಶ್ನೆ ಕೊಡ್ತಾರೆ. ಹಾಗೆ ಪ್ರತಿಯೊಂದು ರೌಂಡ್ ಆದಮೇಲೆ ನಿಮಗೆ ನಾವು 15 ಸೆಕೆಂಡ್ಸ್ ಕೊಡ್ತೀವಿ. ನೀವು ಆ ಆಟನ ಅಲ್ಲೇ ಕ್ವಿಟ್ ಮಾಡ್ತೀರಾ ಅಥವಾ ಮುಂದಿನ ರೌಂಡ್ ಆಡ್ತೀರಾ ಅಂತ. ಇನ್ ಕೇಸ್ ಆ 15 ಸೆಕೆಂಡಲ್ಲಿ ನೀವು ಕೂಡಿ ನಿರ್ಧಾರ ತೊಗೊಳಕ್ಕಾಗಲಿಲ್ಲ ಅಂದ ಪಕ್ಷದಲ್ಲಿ
ಆಟ ಆಟೋಮ್ಯಾಟಿಕಲಿ ಮುಂದಿನ ರೌಂಡ್ಗೆ ಹೋಗುತ್ತೆ. ಓಕೆ, ಐ ಯು ರೆಡಿ ಟು ಪ್ಲೇ ಮೆಕ್ಡೊನಾಲ್ಡ್ಸ್ ಪ್ರೆಸೆನ್ಸ್ ಡಿವೈಡೆಡ್? ರಾಕ್. ಎಸ್ ಎಸ್. ಮೊದಲನೇ ಸುತ್ತಿನ ಮೊದಲನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಸರ್ಕಾರಿ ರಜಾ ದಿನಗಳನ್ನು ಕ್ಯಾಲೆಂಡರುಗಳಲ್ಲಿ ಸಾಮಾನ್ಯವಾಗಿ ಯಾವ ಬಣ್ಣದಲ್ಲಿ ಮುದ್ರಿಸಲಾಗುತ್ತದೆ? ಆಪ್ಷನ್ ಎ ಕಪ್ಪು, ಆಪ್ಷನ್ ಬಿ ಬೂದು, ಆಪ್ಷನ್ ಸಿ ಕೆಂಪು. ಓಕೆ, ಸಿ. ಸಿ. ಓಕೆ, ರೆಡಿ? ವಿ ಕ್ಯಾನ್ ಲುಕ್. 9 ಸೆಕೆಂಡ್ಗಳನ್ನ ತಗೊಂಡು ಈ ಒಂದು ಉತ್ತರನ ಕೊಟ್ಟಿದ್ದೀರಾ ನೀವು. ಪದ್ಮಜಾ ಮೇಡಮ್, ಏನಿದೆ ಆನ್ಸರ್? ಕೆಂಪೆ. ಭವ್ಯ ಅವರು, ನಿಮಗೆ ಗೊತ್ತಿತ್ತಾ ಈ ಒಂದು ಉತ್ತರ? ಡೆಫಿನೆಟ್ ಆಗಿ. ಕನ್ನಡದ ಕಂದಮ್ಮ, ನಿಮಗೆ? ಕೆಂಪೇಗೌಡ್ರ ಊರಲ್ಲೂ ಕೆಂಪೆ. ಕೆಂಪೆಯ. ಓಕೆ, 3 ಜನರ ಉತ್ತರ ಸರಿಯಾಗಿದೆಯೋ ನೋಡೋಣ. ನಿಮ್ಮ ಅಕೌಂಟ್ ಅಲ್ಲಿ ಈಗಿರುವ ಮೊತ್ತ 0. ಸೊ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 22,750 ರೂಪಾಯಿ. ಒಂದ್ ವೇಳೆ ತಪ್ಪಾದ್ರೆ 0 ಹಾಗೆ ಇರುತ್ತೆ. ನಮ್ಮ ಮಾಸ್ಟರ್ ನಿಮ್ ಕೇಳಿದಂತ ಮೊದಲನೇ ಪ್ರಶ್ನೆ, ಸರ್ಕಾರಿ ರಜಾ ದಿನಗಳನ್ನು ಕ್ಯಾಲೆಂಡರ್ಗಳಲ್ಲಿ ಸಾಮಾನ್ಯವಾಗಿ ಯಾವ ಬಣ್ಣದಲ್ಲಿ ಮುದ್ರಿಸಲಾಗುತ್ತದೆ? ನೀವು 3 ಜನ ಸೇರಿ ಆಪ್ಷನ್ ಸಿ ಕೆಂಪು ಬಣ್ಣವನ್ನು ಸೆಲೆಕ್ಟ್ ಮಾಡಿದೀರಾ. ಮಾಸ್ಟರ್, ವಾಟ್ ಇಸ್ ದ ರೈಟ್ ಆನ್ಸರ್ ಪ್ಲೀಸ್? ನಿಮ್ಮ ಉತ್ತರ ಸರಿ. ಸರ್ಕಾರಿ ಘೋಷಿತ ರಜೆ ದಿನ ಮತ್ತು ಭಾನುವಾರದ ತಾರೀಖುಗಳನ್ನು ಕೆಂಪು ಬಣ್ಣದಲ್ಲಿ ಮುದ್ರಿಸಲಾಗುತ್ತದೆ. ಕಂಗ್ರ್ಯಾಚುಲೇಷನ್ಸ್ 3 ಜನಕ್ಕೂ. ಎಸ್. ನಿಮ್ಮ ಈ ಒಂದು ಸರಿ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತಾ ಇರುವಂತ ಮೊತ್ತ 22,750 ರೂಪಾಯಿ. ಸೊ ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಇಸ್ 22,750. ನಿಮಗೆ ಕೆಂಪು ಲಕ್ಕು ಕೊಡ್ತು, ಹಾಗೆ ನಿಮ್ಮ ಅಕೌಂಟ್ ಅಲ್ಲೂ ಹಣ ಕೆಕ್ಕು ಕೊಡ್ತು. ಈಗ ಎರಡನೇ ಪ್ರಶ್ನೆ ಹೋಗೋಣ. ಆಲ್ ದಿ ಬೆಸ್ಟ್. ಮೊದಲನೇ ಸುತ್ತಿನ ಎರಡನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಇವುಗಳಲ್ಲಿ ಯಾವುದರ ಬಿಲ್ ಮೇಲೆ ಸಬ್ಸಿಡಿಯನ್ನು ಪಡೆಯಬಹುದು? ಆಪ್ಷನ್ ಎ LPG ಗ್ಯಾಸ್, ಆಪ್ಷನ್ ಬಿ ಬಸ್ ಪ್ರಯಾಣ ದರ, ಆಪ್ಷನ್ ಸಿ ಪೆಟ್ರೋಲ್. ಓಕೆ. ಓಕೆ, ಗೊತ್ತಣ್ಣ? ನೀವು ತಗೊಂಡಿರೋದು ಕೇವಲ 6 ಸೆಕೆಂಡ್ಗಳು. ಅಪರ್ಣ ಅವರ, ಗೃಹಿಣಿಯರ ನಿತ್ಯದ ಸಮಸ್ಯೆ ಅದು. ಅಪ್ಪ, ಅದೇನೇನೋ ಕನ್ಫ್ಯೂಷನ್ ಅಲ್ಲಿ ಇದೆಯಲ್ಲ ಇವಾಗ. ಆಧಾರ್ ಕಾರ್ಡು ಅದು ಇದು ಅದೇನೋ ಆಧಾರ್ ಕಾರ್ಡ್ ಕೊಡ್ಬೇಕು, ಸಬ್ಸಿಡಿ ಬ್ಯಾಂಕ್ ಕಳಿಸ್ತೀವಿ ಅಂದ್ರೆ ಇನ್ನೂ ಕ್ಲಾರಿಟಿ ಇಲ್ಲ. ಓಕೆ, ನಿಮ್ಮ ಒಂದು ಉತ್ತರ ಈಗ ಶಾಕ್ ಕೊಡುತ್ತಾ ಅಥವಾ ಸಬ್ಸಿಡಿ ಕೊಡುತ್ತಾ ನೋಡೋಣ. ಆಲ್ ದಿ ಬೆಸ್ಟ್. ನಿಮ್ಮ ಅಕೌಂಟ್ ಅಲ್ಲಿ ಈಗಿರುವಂತ ಮೊತ್ತ 22,750 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 46,250 ರೂಪಾಯಿ. ಒಂದು ವೇಳೆ ತಪ್ಪಾಗಿದ್ರೆ ಇದು ನಿಮ್ಮ ಮೊದಲನೇ ಮಿಸ್ಟೇಕ್. 25% ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 17,063 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಇವುಗಳಲ್ಲಿ ಯಾವುದರ ಬಿಲ್ ಮೇಲೆ ಸಬ್ಸಿಡಿಯನ್ನು ಪಡೆಯಬಹುದು? ನೀವು 3 ಜನ ಸೇರಿ ಆಪ್ಷನ್ ಎ LPG ಗ್ಯಾಸ್ ಲಾಕ್ ಮಾಡಿದ್ದೀರಾ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. LPG ಗ್ಯಾಸ್ ಬಿಲ್ಲಿನ ಮೇಲೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ನೀಡಲಾಗುತ್ತದೆ. ಪೆಟ್ರೋಲ್ ಅನ್ನು ಸಬ್ಸಿಡಿ ದರದಲ್ಲಿಯೇ ಮಾರಾಟ ಮಾಡಲಾಗುತ್ತದೆ. ಹೀಗೆ ಮುಂದಕ್ಕೆ ಹೋಗಿ. ಬಟ್ ನಿಮ್ಮಲ್ಲಿ ಅಡುಗೆ ನೀವೇ ಮಾಡ್ತೀರಾ, ಬೇರೆ ಯಾರಾದ್ರು ಮಾಡ್ತಾರಾ? ಐ ಮ್ಯಾರಿಡ್ ಟು ಗುಜರಾತಿ ಪರ್ಸನ್. ಒಂದು ಮದುವೆ ಆಗಿದ ತಕ್ಷಣ ನಾನು 8 ವರ್ಷ ಮುಂಬೈಗೆ ಹೋಗಿದ್ಬಿಟ್ಟೆ. ಅಲ್ಲಿ ಅಂದರೆ ಇಸ್ ಬಾರ್ನ್ ಬಾಟಪ್ ಅಲ್ಲಿ ಹೋಗಿ 8 ವರ್ಷ ಇದ್ದೆ. 8 ವರ್ಷ ಏನು ಮಾಡಿದೆ ನಾನು? ಅಡುಗೆ ಮಾಡಿದ್ದು. ಹೌದಾ? ಎನಿವೇಸ್, ನಿಮ್ಮ ಒಂದು ಗುಜರಾತಿ ಥಾಲಿನಲ್ಲಿ ಈಗ ಆಡ್ ಆಗ್ತಾ ಇರುವಂತ ಡಿಶ್ 23,500 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 46,250 ರೂಪಾಯಿ. ನೋಡೋಣ, ಮೂರನೇ ಪ್ರಶ್ನೆ ಹೋಗ್ತಾ ಇದೀವಿ ಈಗ. ಆಲ್ ದಿ ಬೆಸ್ಟ್. ಮೊದಲನೇ ಸುತ್ತಿನ ಮೂರನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಜಾರಿ ಬೀಳುವುದು, ಪತನವಾಗುವುದು ಅಥವಾ ಹಾಳಾಗುವುದು ಎಂಬ ಅರ್ಥವನ್ನು ಕೆಳಗಿನ ಯಾವ ಪದ ಸೂಚಿಸುತ್ತದೆ? ಆಪ್ಷನ್ ಎ ಅಪಭ್ರಂಶ, ಆಪ್ಷನ್ ಬಿ ಅಪಭ್ರಂಶ, ಆಪ್ಷನ್ ಸಿ ಅಪಭ್ರಂಶ. ಬಿ. ಓಕೆನಾ? ಭವ್ಯ ಮೇಡಮ್, ನಿಮ್ಗೆ ಉತ್ತರ ಗೊತ್ತಿತ್ತಾ? ಯಾಕೆಂದ್ರೆ ಈ ಉತ್ತರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನನಗೆ. ಆದರೆ ನಮ್ಮ ಕನ್ನಡದ ಕಂದಮ್ಮ ಇದರೆಲ್ಲ ತುಂಬಾ ಧೈರ್ಯ ಇತ್ತು. ಅಪರ್ಣ ಅವರೇ, ನಿಮಗೆ 3 ವೆರೈಟಿ ಆದ ಆಪ್ಷನ್ಸ್ ಕೊಟ್ಟಿದ್ದಾರೆ. ತುಂಬಾ ಮೈನ್ಯೂಟ್ ಚೇಂಜಸ್ ಇದೆ. ಹೌದು. ಹೇಗೆ ಕಂಡುಹಿಡಿದ್ರಿ ಇದು? ನೋಡಿ, ಮೊದಲನೇದು ಅಪಭ್ರಂಶ ಅಂತಿದೆ. ಅದಕ್ಕೆ ಅಪಭ್ರಂಶ ಅಂತ, ಏನೇ ಅದು ಅಪಭ್ರಂಶ ಮಾಡ್ತಿದ್ಯಾ ಅಂತ ಹೇಳ್ತಾರೆ.
ಸೊ ಅದು ಅಲ್ವೇ ಇಲ್ಲ. ಮೂರನೇದು ಯಾಕಲ್ಲ ಅಂದರೆ ಅಲ್ಲಿ ಮಹಾಪ್ರಾಣ ಇಲ್ಲ, ಬಗೆ ಮಹಾಪ್ರಾಣ ಬರಬೇಕಿತ್ತು, ಹಾಗಾಗಿ ಮೂರನೇದಲ್ಲ. ಅದು ಆ ಥರದ್ದು ಒಂದು ಪದಾನೇ ಇಲ್ಲ, ಎ ಮತ್ತು ಸಿ ಪದಾನೇ ಇಲ್ಲ. ಸೊ ಹಾಗಾಗಿ ಬಿನೇ 100% ಶೂರ್. ಎನಿವೇಸ್, ಈ ಒಂದು ಉತ್ತರದಿಂದ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಪಭ್ರಂಶ ಆಗತ್ತಾ ನೋಡೋಣ. ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಈಗಿರೋದು 46,550 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 69,500 ರೂಪಾಯಿ. ಇನ್ ಕೇಸ್ ತಪ್ಪಾಗಿದ್ರೆ ಅಪಭ್ರಂಶ ಆಗುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ 25% ಕಟ್ ಆಗಿ 34,688 ರೂಪಾಯಿ ಆಗುತ್ತೆ. ನಮ್ಮ ಮಾಸ್ಟರ್ ನಿಮಗೆ ಕೇಳಿದಂತ ಪ್ರಶ್ನೆ, ಜಾರಿ ಬೀಳುವುದು, ಪತನವಾಗುವುದು ಅಥವಾ ಹಾಳಾಗುವುದು ಎಂಬ ಅರ್ಥವನ್ನು ಕೆಳಗಿನ ಯಾವ ಪದ ಸೂಚಿಸುತ್ತದೆ? ನೀವು 3 ಜನ ಸೇರಿ ಕೊಟ್ಟಿರುವಂತ ಆಪ್ಷನ್ ಬಿ ಅಪಭ್ರಂಶ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಅಪಭ್ರಂಶ ಈ ಪದವನ್ನು ಸಂಸ್ಕೃತ ಭಾಷೆಯಿಂದ ಎರವಲು ಪಡೆಯಲಾಗಿದೆ. ಆ ಪ್ರಾಣ ಈ ಪ್ರಾಣ ಎಲ್ಲ ಸೇರ್ಕೊಂಡು ನಿಮ್ಮ ಅಕೌಂಟ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ಪ್ರಾಣ ಬಂತು. ಈ ಒಂದು ಸರಿ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತಿರುವಂತ ಮೊತ್ತ 23,550 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 69,500 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಕೊಬ್ಬರಿ ಎಣ್ಣೆ ಮತ್ತು ಜೇನನ್ನು ನೀರಿನಲ್ಲಿ ಬೆರೆಸಿಟ್ಟಾಗ ಇವುಗಳಲ್ಲಿ ಯಾವುದು ಮೇಲೆ ತೇಲುತ್ತದೆ? ಆಪ್ಷನ್ ಎ ಕೊಬ್ಬರಿ ಎಣ್ಣೆ, ಆಪ್ಷನ್ ಬಿ ಜೇನು, ಆಪ್ಷನ್ ಸಿ ನೀರು. ಪದ್ಮಜ ಅವರೇ, ನೀವು ಅಡುಗೆ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆ ಮತ್ತೆ ಜೇನನ್ನ ಮಿಕ್ಸ್ ಮಾಡಿದ್ದೀರಾ? ನೀರು ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿದ್ದೀವಿ, ಅದು ಈಸಿಯಾಗಿ ಮಿಕ್ಸ್ ಆಗುತ್ತೆ. ಸೊ ಎನಿ ಆಯಿಲ್ ಫಾರ್ ದಟ್ ಮ್ಯಾಟರ್ ನೀರಲ್ಲಿ ಹಾಕಿದ್ರೆ ಮೇಲೆ ಇರುತ್ತಲ್ಲ, ಅಷ್ಟೇ. ಇದ್ರ ಮುಂದೆ ಇನ್ನೇನು ನನಗೆ ಗೊತ್ತಿಲ್ಲ, ಇಷ್ಟು ತಿಳ್ಕೊಂಡಿದ್ವಿ. ವೆರಿ ಗುಡ್ ಲಾಜಿಕ್. ನಿಮ್ಮ ಒಂದು ಕೊಬ್ಬರಿ ಎಣ್ಣೆ ಸರಿಯಾಗಿ ಲಾಕ್ ಆಗಿದೆಯಾ ಅಥವಾ ಜಾರೋಗುತ್ತಾ ಅಂತ ನೋಡೋಣ. ಈಗ ನಿಮ್ಮ 3 ಜನರ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗ ಟೋಟಲ್ ಅಮೌಂಟ್ 69,500 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಕೊಬ್ಬರಿ ಎಣ್ಣೆ ಉತ್ತರ ಸರಿಯಾಗಿದ್ರೆ 93,500 ರೂಪಾಯಿ ಆಗುತ್ತೆ. ಇನ್ ಕೇಸ್ ತಪ್ಪಾಗಿದ್ರೆ 25% ಕಟ್ ಆಗಿ ನಿಮ್ಮ ಫಸ್ಟ್ ಮಿಸ್ಟೇಕ್ ಕೊಬ್ಬರಿ ಎಣ್ಣೆ ಜಾರುತ್ತೆ, 52,125 ರೂಪಾಯಿ ಆಗುತ್ತೆ. ಎನಿವೇಸ್, ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಕೊಬ್ಬರಿ ಎಣ್ಣೆ ಮತ್ತು ಜೇನನ್ನು ನೀರಿನಲ್ಲಿ ಬೆರೆಸಿಟ್ಟಾಗ ಇವುಗಳಲ್ಲಿ ಯಾವುದು ಮೇಲೆ ತೇಲುತ್ತದೆ? 3 ಜನ ಆಪ್ಷನ್ ಏನ ಲಾಕ್ ಮಾಡಿದ್ದೀರಾ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಈ 3 ದ್ರವಗಳ ಸಾಂದ್ರತೆ ಬೇರೆ ಬೇರೆ ಇರುವ ಕಾರಣ ಇವುಗಳು ಒಂದರೊಳಗೊಂದು ಬೆರೆಯುವುದಿಲ್ಲ. ಸ್ವಲ್ಪ ಸಮಯದ ನಂತರ ಹೆಚ್ಚು ಸಾಂದ್ರತೆ ಇರುವ ಜೇನು ಕೆಳಗೆ ಉಳಿದರೆ ಹಗುರವಾದ ಎಣ್ಣೆ ಮೇಲೆ ತೇಲುತ್ತದೆ. ಇವೆರಡರ ನಡುವೆ ನೀರು ಉಳಿಯುತ್ತದೆ. ಕೊಬ್ಬರಿ ಎಣ್ಣೆ ಕೂಡ ತೇಲ್ತದೆ, ಹಾಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ಜೇನ್ ಕೂಡ ಸೇರ್ತದೆ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಈ ಒಂದು ಸರಿ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತಾ ಇರೋದು 24,000 ರೂಪಾಯಿ. ಸೊ ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟು ಪದ್ಮಜ ಅವರೇ? 93,500. ಮೊದಲನೇ ಸುತ್ತಿನ 4 ಪ್ರಶ್ನೆಗಳನ್ನ ನೀವು ಮುಗಿಸಿದೀರಾ. ಭರ್ಜರಿಯಾಗಿ ಆಡ್ತಾ ಇದ್ದೀರಾ ನೀವು. ಈಗ ಅದಕ್ಕೆ ಜೇನನ್ನ ಸವಿತಾ ಇದ್ದೀರಾ ನೀವೆಲ್ಲರೂ. ಸದ್ಯ ಕಹಿ ಆಗದೆ ಇರಲಿ ಜೇನು. ಈಗ ಟೈಮ್ ಎಕ್ಸಾಕ್ಟ್ಲಿ ನಾವು ಮುಂದಿನ ಹಂತಕ್ಕೆ ಹೋಗಕ್ಕೆ, ಬಟ್ ಅದಕ್ಕಿಂತ ಮುಂಚೆ ಡಿಸಿಷನ್ ಟೈಮ್. ಅಂದ್ರೆ ನೀವು ಡಿಸೈಡ್ ಮಾಡ್ತೀರಾ ಆಟನ ಇಲ್ಲೇ ಕ್ವಿಟ್ ಮಾಡ್ತೀರಾ ಅಥವಾ ಮುಂದಿನ ರೌಂಡ್ಗೆ ಹೋಗ್ತೀರಾ ಅಂತ. ಆ ಡಿಸಿಷನ್ ರೌಂಡ್ ಹೋಗೋ ಮುಂಚೆ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಪೇಪರಲ್ಲಿ ಒಬ್ರು ಯಾವ್ದು ಫೋಟೋ ಹಾಕಿದ್ರಂತೆ, ಅದನ್ನ ನೋಡಿ ನಿಮ್ಗೆ ತುಂಬಾನೇ ದೊಡ್ಡ ಕ್ರಶ್ ಆಗ್ಬಿಟ್ಟಿತ್ತು ಅಂತ. ಆ ಪೇಪರ್ ಕಟಿಂಗ್ ನಮ್ಮ ಹತ್ರ ಇದೆ, ತರ್ತಾ ಇದೀವಿ. ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ, ಓ ಕಾಂಚನ ನಿನ್ನ ಮೇಲೆ ಒಂದು ಕವನ. ವೆಲ್ಕಮ್ ಬ್ಯಾಕ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಈಗ 2ನೇ ಹಂತಕ್ಕೆ ಹೋಗೋ ಟೈಮ್, ಆದ್ರೆ ಅದಕ್ಕೂ ಮುಂಚೆ ಡಿಸಿಷನ್ ಟೈಮ್. ಸೊ ನೀವು ಈಗ ಡಿಸೈಡ್ ಮಾಡಬೇಕು, ಇಲ್ಲೇ ಕ್ವಿಟ್ ಮಾಡ್ತೀರಾ ಅಥವಾ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಪ್ಲೇ ಅಲ್ವಾ?
ಈ ಎರಡನೇ ಸುತ್ತು ಅಂದ್ರೆ ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್ ರೌಂಡ್. ಮೊದಲನೇ ಹಂತದಲ್ಲಿ ನೀವು ಪ್ರತಿ ಪ್ರಶ್ನೆಗೂ 25,000 ರೂಪಾಯಿ ಗೆಲ್ತಾ ಇದ್ರಿ. ಈ ಹಂತದಲ್ಲಿ ದುಡ್ಡು ಡಬಲ್ ಆಗಿ ಪ್ರತಿ ಪ್ರಶ್ನೆಗೂ 50,000 ರೂಪಾಯಿ ಇರುತ್ತೆ. ಜಸ್ಟ್ ಲೈಕ್ ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್. 1 is a treat, 2 is a feast. ಓಕೆ, ಈಗ ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್ ರೌಂಡ್ 2 ಮೊದಲನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ದಕ್ಷಿಣ ಭಾರತದ ಚರ್ಚ್ಗಳಲ್ಲಿ ಅತ್ಯಂತ ಎತ್ತರದ ಅವಳಿ ಗೋಪುರಗಳಿರುವ ಸಂತ ಫಿಲೋಮಿನಾ ಇರುವುದು ಎಲ್ಲಿ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಮೈಸೂರು. ಓಕೆ ಓಕೆ, 5 ಸೆಕೆಂಡ್ ತಗೊಂಡ್ರೆ ನೀವು ಉತ್ತರ ಕೊಡಕ್ಕೆ. ಅಯ್ಯೋ 5 ಸೆಕೆಂಡು ಲೇಟು, ಯಾಕೆಂದ್ರೆ ಜೀಸ್ ಫಾಲೋವರ್, ಹಾಗಾಗಿ ಹೆಚ್ಚು 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 ಗೊತ್ತು. ಪದ್ಮಜ ಮೇಡಮ್, ನಿಮ್ಗೆ? ಗೊತ್ತಿತ್ತು, ನಾನು ಹುಟ್ಟಿದ್ದು ಮೈಸೂರಲ್ಲೇ. ಕಂದಮ್ಮ? ನನಗೆ ಗೊತ್ತಿತ್ತು, ಆಮೇಲೆ ತುಂಬ ಚೆನ್ನಾಗಿ ಗೊತ್ತು ಅಂದರೆ ನಾನು ಆ ಚರ್ಚ್ಗೆ ಹೋಗಿಲ್ಲ. ಬಟ್ ಮೈಸೂರಿಗೆ ಹೋದಾಗಲೆಲ್ಲ ಫಸ್ಟ್ ಆ ಚರ್ಚ್ ಮುಂದೆನೇ ಹೋಗೋದ್ರಿಂದ ಈ ಚರ್ಚಿನ ಜೀವನದಲ್ಲಿ ಒಂದ್ಸತಿನಾದ್ರೂ ನಾನು ನೋಡ್ಬೇಕಲ್ಲಪ್ಪ ಅಂತ ಯಾವಾಗಲೂ ಅನ್ಕೊಂಡು ನೋಡ್ತಾನೆ ಹೈಟ್ ಅಷ್ಟುದ್ದ ಇದೆ ದೊಡ್ಡದಿರ್ಬೋದು ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲ, ಫಿಲೋಮಿನಾ ಮೈಸೂರು ನಮ್ಮ ಹೆಮ್ಮೆ ಅಲ್ವಾ, ಸೊ ಹಾಗಾಗಿ ಎಲ್ಲ ವಿಷಯ ಗೊತ್ತು. ನೀವು ಕೊಟ್ಟಿರೋ ಉತ್ತರದಿಂದ ಜೀಸಸ್ ನಿಮ್ಮನ್ನ ಬ್ಲೆಸ್ ಮಾಡ್ತಾರಾ ಇಲ್ವಾ ನೋಡೋಣ. ಈಗ ನಿಮ್ಮ ಅಕೌಂಟ್ ಅಲ್ಲಿರುವ ಟೋಟಲ್ ಬ್ಯಾಲೆನ್ಸ್ 93,500 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,41,000 ರೂಪಾಯಿ. ಇನ್ ಕೇಸ್ ತಪ್ಪಾಗಿದ್ರೆ ನಿಮ್ಮ ಮೊದಲನೇ ಮಿಸ್ಟೇಕ್ 25% ದುಡ್ಡು ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 70,125 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ದಕ್ಷಿಣ ಭಾರತದ ಚರ್ಚ್ಗಳಲ್ಲಿ ಅತ್ಯಂತ ಎತ್ತರದ ಅವಳಿ ಗೋಪುರಗಳಿರುವ ಸಂತ ಫಿಲೋಮಿನಾ ಇರುವುದು ಎಲ್ಲಿ? 3 ಜನ ಆಪ್ಷನ್ ಸಿ ಮೈಸೂರಿನ ಲಾಕ್ ಮಾಡಿದೀರಾ. ಇವ್ರ ಉತ್ತರ ಸರಿಯಾಗಿದೆಯಾ ತಪ್ಪಾಗಿದೆಯಾ? ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. 165 ಅಡಿ ಎತ್ತರ ಇರುವ ಈ ಚರ್ಚಿನಲ್ಲಿ ಬಾಗಿಲುಗಳು, ಕಿಟಕಿ ಮತ್ತು ಕಂಬಗಳ ಮೇಲೆ ಬಳ್ಳಿ, ಹೂವು, ಹಣ್ಣು ಇತ್ಯಾದಿ ಚಿತ್ರಣಗಳ ಮನಮೋಹಕ ಕೆತ್ತನೆಯನ್ನು ಕಾಣಬಹುದು. ಆಮೆನ್. ಈ ಒಂದು ಪ್ರಶ್ನೆಯಿಂದ ಕೊಡ್ತಾ ಇರುವಂತ ದುಡ್ಡು 47,000. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಈಗ 1,41,000 ರೂಪಾಯಿ. ಕಂಗ್ರ್ಯಾಚುಲೇಷನ್, ನೀವೆಲ್ಲರೂ ಈಗ ಲಕ್ಷಾಧಿಪತಿಗಳು ನಮ್ಮ ಆಟದಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗಕ್ಕೂ ಮುಂಚೆ ಭವ್ಯ ಮೇಡಮ್, ನೀವು ಚಿಕ್ಕ ವಯಸ್ಸಲ್ಲಿ ಒಂದು ಪೇಪರಲ್ಲಿ ಒಬ್ರು ಯಾವ್ದು ಫೋಟೋ ಹಾಕಿದ್ರಂತೆ, ಅದನ್ನ ನೋಡಿ ನಿಮ್ಗೆ ತುಂಬಾನೇ ದೊಡ್ಡ ಕ್ರಶ್ ಆಗ್ಬಿಟ್ಟಿತ್ತಂತೆ. ಆ ಪೇಪರ್ ಕಟಿಂಗ್ ನಮ್ಮ ಹತ್ರ ಇದೆ, ತರ್ತಾ ಇದೀವಿ. ಅಲ್ಲಿವರೆಗೂ ಯಾರು ಅಂತ ಹೇಳ್ಬಿಡಿ ನೀವು. ಓಕೆ, ನಾನು ತಗೊಂಡ್ಬರ್ತೀನಿ ಒಂದು ನಿಮಿಷ. ಇದು ಫೋಟೋ ಫ್ರೇಮ್. ನನಗಂತೂ ಗೊತ್ತು, ಬಟ್ ನೀವಿಬ್ರು ನಿಮ್ಗೆ ಅದಿನ್ಯಾರಪ್ಪ ನೋಡ್ಬೇಕು. ನೀವು ಹೇಳಿ ಅಪರ್ಣ ಅವರೇ, ನಿಮ್ ಪ್ರಕಾರ ಯಾರಿದು ಅಂತ. ನನ್ನ ಫೋಟೋ ಅಂತೂ ಅಲ್ಲ ಇದು. ವಿಷ್ಣು ಸರ್ ಇರ್ಬೋದಾ? ಅವ್ರ ಜೊತೆ ತುಂಬಾ ಆಕ್ಟ್ ಮಾಡಿ ನಾವು ರಿವೀಲ್ ಮಾಡ್ತೀವಿ. ಪದ್ಮಜ ಮೇಡಮ್, ನಿಮ್ಮ ಗೆಸ್? ಅದೇ ವಿಷ್ಣುವರ್ಧನ್ ಅವರಂತಾನೆ ನನ್ನ ಗೆಸ್. ಯಾಕಂದ್ರೆ ಇವ್ರಿಬ್ರದ್ದು ಹಿಟ್ ಪೇರ್, ಹಾಟ್ ಪೇರ್ ಅಲ್ವಾ? ಪೇರ್ ಇಲ್ಲ, ನೀವಿಬ್ರು ಹೇಳ್ತಾ ಇರೋದು ಸುಳ್ಳು. ಶಂಕರ್ ನಾಗ್ ಇಲ್ಲಿ ನೋಡಿ. ನಿಮ್ಮ ಜೊತೆ ನಾಟು. ಆಕ್ಚುಲಿ ನನಗೆ ಇಂಡಸ್ಟ್ರಿಗೆ ಯಾವುದೇ ಒಂದು ಇದು ಬರ್ತೀನಿ ಅಂತಾನು ಅನ್ಕೊಂಡಿರಲಿಲ್ಲ, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾನು 8th ಸ್ಟ್ಯಾಂಡರ್ಡಲ್ಲಿ ಓದಬೇಕಾದ್ರೆ ಇವ್ರದ್ದು ತುಂಬ ಮ್ಯಾಗ್ಝಿನ್ಸ್, ರೂಪತಾರ ಅದೆಲ್ಲ ಬರ್ತಿತ್ತು, ವಿಜಯ್ ಚಿತ್ರ, ರೂಪತಾರ ಎಲ್ಲ ಬರ್ತಿತ್ತು. ಆವಾಗ ಇವ್ರಿಗೆ ನಾನು ತುಂಬ ಫ್ಯಾನ್ ಆಗಿದ್ದೆ. ಅವ್ರ ಹೇರ್ ಸ್ಟೈಲು, ಅವ್ರ ನಗು, ಆ ಎಕ್ಸ್ಪ್ರೆಷನ್ನು, ಅವ್ರ ಸ್ಟೈಲ್, ವಾಕಿಂಗ್ ಸ್ಟೈಲ್ ಇದೆಲ್ಲ ನೋಡಿ ನನಗೆ ತುಂಬ ಅಟ್ರಾಕ್ಷನ್ ಆಗೋಗಿದೆ. ಬಟ್ ಇಂಥ ಒಂದು ದಿನ ಬರುತ್ತಾ ನನಗೆ ಅವ್ರ ಜೊತೆನೇ ಒಂದು 15 ಚಿತ್ರಗಳಲ್ಲಿ ಮಾಡ್ತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಈಗಲೂ ಜಿಕೆಟ್ ನೋಡ್ಕೋಬೇಕು. ಥ್ಯಾಂಕ್ ಯು ಶಂಕರ್ ನಾಗ್ಜಿ, ವೇರೆ ವಡಿಯೋ. ಆ ಕನಸು ನನಸಾಗೋದಿದೆಯಲ್ಲ, ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಸೊ ಹ್ಯಾಪಿ. ನೀವು ಅವ್ರನ್ನ ಮೀಟ್ ಮಾಡಿದಾಗ ಹೇಳಿದ್ರ ಆ ಥರ ಕ್ರಶ್ ಇದೆ ಅಂತ? ಡೆಫಿನೆಟ್ ಆಗಿ ಹೇಳಿದ್ರ? ಅವ್ರೇನು ಹೇಳಿದ್ರಾಗ? ಅವರು ರಿಯಲಿ ಅಂತ ಅವ್ರಿಗೆ ಆಶ್ಚರ್ಯ, ಇದೊಂದು ಈಗೂ ನಡೆಯುತ್ತಾ ಅಂತ ಒಂದು ಅವ್ರಿಗೆ ಒಂದು ಇದು. ಎನಿವೇಸ್, ನಿಮ್ಮಿಬ್ಬರಿಗೂ ಭವ್ಯ ಅವರು ಅವ್ರಿಗೆ ಕ್ರಶ್ ಇದೆ ಅಂತ ಹೇಳಿದಾಗ ನಮ್ಮ ಶಂಕರ್ ನಾಗ್ ಅವ್ರು ಏನ್ ಹೇಳಿದ್ರು ಅಂತ ನಿಮ್ಗೆ ಹೇಳ್ತೀನಿ. ಭವ್ಯ ಅವರು ಶಂಕರ್ ನಾಗ್ ಅವ್ರಿಗೆ ಕ್ರಶ್ ಇದೆ ಅಂತ ಹೇಳಿದಾಗ ನಮ್ಮ ಶಂಕರಣ್ಣ ಏನಂತ ಹೇಳಿದ್ರು? ಬಂದಳು ಕಾಂಚನ ಕಾಂಚನ ಕಾಂಚನ, ಜಂಭವೇ ಇವಳಿಗೆ ಲಾಂಛನ ಲಾಂಛನ
ಲಾಂಛನ ಲಾಂಛನ ಓ ಅಂದದ ಬೊಂಬೆ ನೀನು ಕೋಪದಲ್ಲಿ ಮಿಂಚುವ ರಾಣಿ ಜೇನು ಈ ಅಂದದ ಮೇಲೆ ನಾನು ರಾಗದಲ್ಲಿ ಹಾಡುವೆ ಕೇಳು ನೀನು ಓ ಕಾಂಚನ ನಿನ್ನ ಮೇಲೆ ಒಂದು ಕವನ. ಎನಿವೇಸ್ ಭವ್ಯ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಈಗ ಆಟಕ್ಕೆ ವಾಪಸ್ ಬರೋಣ. ಮ್ಯಾಕ್ಡೊನಾಲ್ಡ್ಸ್ ಡಬಲ್ಸ್ ಫೆಸ್ಟ್ 2ನೇ ಸುತ್ತಿನ 2ನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಇಲ್ಲಿ ನಮೂದಿಸಿರುವ ಯಾವ ಸಮಯಕ್ಕೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಒಟ್ಟಾಗಿ ಸೇರುತ್ತವೆ? ಆಪ್ಷನ್ ಎ 2 ಗಂಟೆ 59 ನಿಮಿಷ, ಆಪ್ಷನ್ ಬಿ 3 ಗಂಟೆ 16 ನಿಮಿಷ, ಆಪ್ಷನ್ ಸಿ 4 ಗಂಟೆ 20 ನಿಮಿಷ. ಹೇಗೆ 2:59 ಅಲ್ವಾ? ಇಲ್ಲ, 2 ಈ ಕಡೆ ಇರುತ್ತೆ. ಓಕೆ, 59 ಇಲ್ಲಿರುತ್ತೆ. ಓಕೆ. 3 16 4 20 ಅನ್ಸುತ್ತೆ. 3 16 ಅಥವಾ 4 20 ಎರಡರಿಂದ ಒಂದು 4 20 ನೋಡು, 2 ಇಲ್ಲೇ ಇರುತ್ತೆ. ಇಲ್ಲ, 3 16 4 ಇಲ್ಲಿರುತ್ತೆ. 20ಕ್ಕೆ ಇನ್ನೊಂದು ಇಲ್ಲ, 4 20 ಓಕೆನಾ? ಓಕೆ, ಸಿ. ಓಕೆ, ಇಲ್ಲಿ ಇದೆ, ಇಲ್ಲಿಂದ ಶುರು ಆಯ್ತು. ಹಬ್ಬ ಏನಾಯ್ತು ಭವ್ಯ ಅವರೇ? ನೀವು ಯೋಚನೆ ಮಾಡ್ತಾನೆ ಇದ್ದೀರಾ ಯಾವ್ದು ಸರಿ ಅಂತ? ಇಲ್ಲಪ್ಪ, ಇನ್ನ ಕಾಯ್ತಾ ಇದ್ದೀನಿ. ಈಗ ಟೆನ್ಷನ್, ಈಗ ಏನಾಗುತ್ತೆ ಅನ್ನೋದು ಹೇಳೋದಂತ ಹೇಳ್ಬಿಟ್ಟಿದೀವಿ. 4 20 ನೀವು 3 ಜನ ಸೇರಿ 420 ಲಾಕ್ ಮಾಡಿದ್ದೀರಾ. ಸರಿ ಆದ್ರೆ ಓಕೆ, ತಪ್ಪಾದ್ರೆ ನಾವು 420ಗಳು. ಉತ್ತರ ಸರಿಯಾಗಿದೆಯೋ ಅಲ್ವ ನೋಡೋಣ. ಈಗ ಸದ್ಯಕ್ಕೆ ನಿಮ್ಮ 3 ಜನರ ಅಕೌಂಟ್ ಅಲ್ಲಿರುವಂತಹ ಟೋಟಲ್ ಬ್ಯಾಲೆನ್ಸ್ 1,41,000 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,72,000 ರೂಪಾಯಿ. ಒಂದ್ ವೇಳೆ ತಪ್ಪಾಗಿದ್ರೆ ಫಸ್ಟ್ ಮಿಸ್ಟೇಕ್ 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,05,750 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಇಲ್ಲಿ ನಮೂದಿಸಿರುವ ಯಾವ ಸಮಯಕ್ಕೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಒಟ್ಟಾಗಿ ಸೇರುತ್ತದೆ? 3 ಜನ ಸೇರಿ ಆಪ್ಷನ್ ಸಿ 4 ಗಂಟೆ 20 ನಿಮಿಷನ ಲಾಕ್ ಮಾಡಿದ್ದೀರಾ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ತಪ್ಪು. ಸರಿ ಉತ್ತರ ಆಪ್ಷನ್ ಬಿ 3 ಗಂಟೆ 16 ನಿಮಿಷ. 3 ಗಂಟೆ 16 ನಿಮಿಷಕ್ಕೆ ಗಂಟೆ ಮತ್ತು ನಿಮಿಷದ ಮುಳ್ಳು ಸೇರುತ್ತವೆ. 2 ಗಂಟೆ 59 ನಿಮಿಷ ಮತ್ತು 4 ಗಂಟೆ 20 ನಿಮಿಷ ಸಮಯಕ್ಕೆ ಮುಳ್ಳುಗಳಲ್ಲಿ ಅಂತರವಿರುತ್ತದೆ. ಚುಚ್ಚಿಬಿಟ್ರಿ ರೋಹಿತ್, ಎದೆಗೆ ಹಂಗೆ ಚುಚ್ಚಿಬಿಟ್ರಿ. ಹಂತಗಳು 420 ಅಲ್ಲಪ್ಪ. ನಾವು ಡೌಟ್ ಇತ್ತಲ್ಲ ನನಗೆ ಡೌಟ್ ಇತ್ತು. ಈ ಪ್ರಶ್ನೆಗಿಂತ ಮುಂಚೆ ನಿಮ್ಮ ಅಕೌಂಟ್ ಅಲ್ಲಿ ಇದ್ದಂತ ಬ್ಯಾಲೆನ್ಸ್ 1,41,000 ರೂಪಾಯಿ. ಈಗ ನಿಮ್ಮ ಮೊದಲನೇ ತಪ್ಪು ಉತ್ತರ ಕೊಟ್ಟಿದ್ದೀರಾ, ಫಸ್ಟ್ ಮಿಸ್ಟೇಕ್. ಸೊ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ 25% ಕಟ್ ಆಗಿ 1,05,750 ರೂಪಾಯಿ. ಆಲ್ ದಿ ಬೆಸ್ಟ್. ಮೆಕ್ಡೊನಾಲ್ಡ್ಸ್ ಡಬಲ್ಸ್ ಫೆಸ್ಟ್ 2ನೇ ಸುತ್ತಿನ ಕೊನೆಯ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಇದು ಒಂದು ಧ್ವನಿ ಸುರುಳಿಯನ್ನು ಆಧರಿಸಿದ ಪ್ರಶ್ನೆ. ಈ ಧ್ವನಿ ಸುರುಳಿಯಲ್ಲಿ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಂಬ ಸಾಲು ಎಷ್ಟು ಬಾರಿ ಬಂದಿದೆ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7. 5 ಪಕ್ಕನಾ? ಬಿಲ್ಡು 5 ಪಾಸ್ ಹೋಗೋಣ. ಯೋಚನೆ ಮಾಡಿ ಆಡಿ. ಇಲ್ಲ, 5. ಓಕೆ, ಡಿಸ್ಕಸ್ ಮಾಡಿ ಆಡಿ. 5 ಟೈಮ್ ತಗೊಂಡು ಆಡಿ. ಹೋಗ್ತಾ ಇದೆ. ಅಪರ್ಣ ಅವರೇ, ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನೇ ಒಂದ್ಸತಿ ಜೋರಾಗಿ ಯೋಚನೆ ಮಾಡ್ತಾ ಹಾಡಿಡಿ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ.
ಎಲ್ಲೋ ಜೋಗಪ್ಪ ನಿನ್ನರಮನೆ. ಅಲ್ಲ, ನನಗೆ ಒಂದೇ ಕನ್ಫ್ಯೂಷನ್ ಏನಂದರೆ 5 ಸಲ ಮೇನ್ ಇರ್ಬೋದು, ಇದು ಕೋರಸ್ಸು ಇವ್ರು ಲೆಕ್ಕ ಹಾಕ್ತಾರ ಅಂತ. ಇಲ್ಲ, ಧ್ವನಿ ಸುರಳಿಯಲ್ಲಿ ಧ್ವನಿ ಎಲ್ಲೋ ನಿನ್ನ ಅರಮನೆ ಸಾಲು ಎಷ್ಟು ಬಂದಿದೆ ಅದೇಮ್ಮ ಕೋರಸ್ಸು ಕೋರಸ್ ಲೆಕ್ಕ ಹಾಕಿದ್ರೆ ನಮಗೆ ಗೊತ್ತಿಲ್ಲ. ನಾವು ಮೇನ್ ಧ್ವನಿ ಮಾತ್ರ. ನಿಮ್ಮ 3 ಜನರ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವ ಮೊತ್ತ 1,05,750 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,44,250 ರೂಪಾಯಿ. ಇನ್ ಕೇಸ್ ತಪ್ಪಾಗಿದ್ರೆ ನಿಮ್ಮ 2ನೇ ಮಿಸ್ಟೇಕ್ಸು ನಿಮ್ಮ ಟೋಟಲ್ ಅಕೌಂಟಲ್ಲಿ 50% ದುಡ್ಡು ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 52,875 ರೂಪಾಯಿ. ನಮ್ಮ ಮಾಸ್ಟ್ರು ನಿಮಗೆ ಒಂದು ಹಾಡು ಕೇಳಿಸಿದ್ರು, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಈ ಧ್ವನಿ ಸುರಳಿಯಲ್ಲಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಂಬ ಸಾಲು ಎಷ್ಟು ಬಾರಿ ಬಂದಿದೆ? ನೀವು 3 ಜನ ಸೇರಿ ಆಪ್ಷನ್ ಎ 5 ಬಾರಿ ಲಾಕ್ ಮಾಡಿದ್ದೀರಾ. ಸೊ ಮಾಸ್ಟರ್, ಈ ಉತ್ತರ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಹೇಳಿ. ಮಾಸ್ಟರ್ ಪ್ಲೀಸ್ ಕಾಪಾಡಿ ಕಾಪಾಡಿ ಕಾಪಾಡಿ. ಬಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಮೇನ್ ಪ್ರೊಟ್ಯಾಗನಿಸ್ಟ್ ರೋಲ್ ಮಾಡ್ಸೋಕ್ಕೆ ನಾನು ಅಸಿಸ್ಟೆಂಟ್ ಅಲ್ವಾ, ಇಲ್ಲಿ ಫೋನ್ ಮಾಡು, ಭವ್ಯ ಮೇಡಮಿಗೆ ಮಾಡು, ವಿನಯಾ ಪ್ರಸಾದ್ಗೆ ಮಾಡು, ಅವ್ರಿಗೆ ಮಾಡು ಎಲ್ಲ. ನಾನು ಫೋನ್ ಮಾಡಿದಾಗ ಅವ್ರು ಒಪ್ಪದೇ ಇರಲಿ ಅಂತೆಲ್ಲ ಆಶಿಸೋದು, ಮೈಂಡ್ ವಾಯ್ಸು. ನಾನು ಕಾಣ್ತಿಲ್ವಾ ಮೇಡಮ್? ಬಟ್ ವೆಲ್, ಐ ವಾಸ್ ಅನ್ ಅಸಿಸ್ಟೆಂಟ್. ವೆಲ್ಕಮ್ ಬ್ಯಾಕ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ನಮ್ಮ ಮಾಸ್ಟರ್ ನಿಮಗೆ ಬ್ರೇಕ್ ಹೋಗೋಕ್ಕೂ ಮುಂಚೆ ಕೇಳಿದಂಥ ಪ್ರಶ್ನೆ, ಒಂದು ಹಾಡನ್ನ ಕೇಳಿಸಿದ್ರು ನಿಮಗೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಆ ಹಾಡಿನಲ್ಲಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಈ ಒಂದು ಸಾಲು ಎಷ್ಟು ಬಾರಿ ಬರುತ್ತದೆ ಅಂತ ಕೇಳಿದ್ರು. ನೀವು 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಎ 5 ಬಾರಿ. ರೆಡ್ ಲೈಟಾ? ಒನ್ ಲಾಸ್ಟ್ ಟೈಮ್. ಐ ಯು ಕಾನ್ಫಿಡೆಂಟ್? ಐ ಆಮ್ ಕಾನ್ಫಿಡೆಂಟ್, ಬಟ್ ಆದರೂ BP ಜಾಸ್ತಿ ಆಗಿದೆ. ಓಕೆ ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ಬೇಗ ಮಾಸ್ಟರ್. ನಿಮ್ಮ ಉತ್ತರ ಸರಿ. ಈ ಹಾಡು ಜೋಗಿ ಚಿತ್ರದ್ದು. ಹಾಡಿರುವವರು ಸುನೀತಾ, ಸಂಗೀತ ಸಂಯೋಜಕರು ಗುರುಕಿರಣ್. ಥ್ಯಾಂಕ್ ಯು. ಆಕ್ಚುಲಿ ತಲೆಗೆ ಹುಳ ಬಿಟ್ಟಿದ್ದು ಪದ್ಮಜ ಮೇಡಮ್ ಅವರು. ಅವ್ರನ್ನೇ ಕೇಳ್ತೀನಿ. ಈ ಪ್ರಶ್ನೆನಲ್ಲಿ ಕೋರಸಲ್ಲಿ ಏನ್ ಗೊತ್ತಿರೋದು? ಎಲ್ಲಿ ಅಂತ ಹೇಳಲೆ. ಎಲ್ಲಿ ಅಂತ ಒಮ್ಮೆ ಹೇಳಲು, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಆದ್ಮೇಲೆ ಹಂಗೆ ಬರುತ್ತೆ. ಎನಿವೇಸ್, ಈ ಒಂದು ಸರಿಯಾದ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಆಡ್ ಆಗ್ತಿರುವಂತ ದುಡ್ಡು 38,500 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 1,44,250 ರೂಪಾಯಿ. 7 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ಅಂದ್ರೆ ಮಿಕ್ಕಿರೋದು ಕೇವಲ 3 ಪ್ರಶ್ನೆಗಳು. ಆ ಹಂತಕ್ಕೆ ಹೋಗೋಕ್ಕೂ ಮುಂಚೆ ಈಗ ಟೈಮ್ ಫಾರ್ ಡೆಸಿಷನ್. ಅಂದ್ರೆ ನೀವು ನಿರ್ಧಾರ ಮಾಡ್ತೀರಾ ಆಟ ಆಡ್ಬೇಕಾ ಅಥವಾ ಕ್ವಿಟ್ ಮಾಡ್ತೀರಾ ಅಂತ. ನಿಮ್ಮ ಡೆಸಿಷನ್ ಟೈಮ್ ಅಂದ್ರೆ 15 ಸೆಕೆಂಡ್ಗಳು ಈಗ ಶುರು. ನಾವು ಎಷ್ಟು ಬೆದ್ರು ಅಂತನಾದ್ರೂ ಗೊತ್ತಾಗಲಿ. 3ನೇ ಸುತ್ತಿನ ಮೊದಲನೇ ಪ್ರಶ್ನೆ 1,25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಹಿಂದೂ ಪುರಾಣದ ಪ್ರಕಾರ ಅಸುರರ ಪಿತ ಯಾರು? ಆಪ್ಷನ್ ಎ ಶುಕ್ರ, ಆಪ್ಷನ್ ಬಿ ಕಶ್ಯಪ, ಆಪ್ಷನ್ ಸಿ ಕೃಪ. ಕಶ್ಯಪನ ನಂಗೂ ಗೊತ್ತಿಲ್ಲ. ಕೃಪಾ ದ್ರೋಣಾಚಾರ್ಯನ ಮಗ. ಶುಕ್ರಾಚಾರ್ಯ ಅಸುರರ ಗುರು. ಹಾ, ಅಸುರ ಗುರು. ಬಟ್ ಪಿತಾ ಅಂತ ಕೇಳಿದಾರಲ್ಲ. ಪಾಸ್ ಹೋಗೋಣ, ಪಾಸ್ ಹೊಟ್ಟೋಗೋಣ. ಹೋಗೋಣ. ಓಕೆ ಓಕೆ, ಪಾಸ್. 3 ಜನ ಲಾಕ್ ಮಾಡ್ಬೇಕು ಇನ್ನೊಂದ್ಸತಿ ಒಟ್ಟಿಗೆ. ಶುಕ್ರಾಚಾರ್ಯ ಅಸುರರ ಗುರು, ಕೃಪಾ ದ್ರೋಣಾಚಾರ್ಯನ ಮಗ. ಕಶ್ಯಪ ಅಲ್ಲ 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 ಅಲ್ಲ. ಶುಕ್ರದಶೆ ಅಂದ್ರೆ ಒಳ್ಳೆ ಟೈಮ್ ಅಂತ. ಹೌದು. ಸೊ ಅವ್ರಿಗೂ ಅಲ್ಲಲ್ಲ, ಶುಕ್ರ ಈಸ್ ಅಸುರರ ಗುರು. ಇಲ್ಲಿ ಗುರು ಒಂದಿದ್ದೀರ, ಶುಕ್ರ ಇಸ್ 100% ಶುಕ್ರಾಚಾರ್ಯ. ಓಕೆ, ಬಟ್ ಕಶ್ಯಪ ಮಧ್ಯ ತಂದ್ಬಿಟ್ಟಿದ್ದೀರಲ್ಲ ನೀವು.
ಓಕೆ, ಕನ್ನಡದ ಕಂದಮ್ಮ, ನೀವೊಂದು ಗೆಸ್ ಮಾಡ್ಬೇಕಂದ್ರೆ ಯಾವ ಒಂದು ಉತ್ತರನ ಸೆಲೆಕ್ಟ್ ಮಾಡಿ? ಶುಕ್ರ. ಏನದು ಉತ್ತರ ಆಗ್ಬಿಟ್ಟಿದ್ರೆ ನಂಗೆ ಹೊಟ್ಟು ಉರ್ದೋಗತ್ತೆ ಗ್ಯಾರಂಟಿ. ಭವ್ಯ ಮೇಡಮ್? ನಾನು ಶುಕ್ರ. ಪದ್ಮಜ ಅವರೇ? ಕೃಪಾ. ಇವರಿಬ್ರು ಎ ಸೆಲೆಕ್ಟ್ ಮಾಡಿದ್ದಾರೆ, ಅವರು ಸಿ ಸೆಲೆಕ್ಟ್ ಮಾಡಿದ್ದಾರೆ. ಮಾಸ್ಟರ್, ಉತ್ತರ ಏನು ಅಂತ ಹೇಳಿ ಪ್ಲೀಸ್. ಸರಿ ಉತ್ತರ ಆಪ್ಷನ್ ಬಿ, ಕಶ್ಯಪ. ಅಸುರರ ಮೂಲ ವಂಶಸ್ಥ ಕಶ್ಯಪ. ಪುರಾಣಗಳ ಪ್ರಕಾರ ಇವನಿಂದಲೇ ಅಸುರರ ಮತ್ತು ದೈತ್ಯರ ಪೀಳಿಗೆ ಶುರುವಾಯಿತು. ಶುಕ್ರಾಚಾರ್ಯ ಅಸುರರ ಗುರು ಮತ್ತು ಕೃಪಾಚಾರ್ಯ ಅಸುರರ ಪುರೋಹಿತ. ದ್ರೋಣನ್ ಮಗ. ನಾನು ಕಶ್ಯಪ ಅಂದೆ ಫಸ್ಟ್. ನಂಗೆ ಏನ್ ಗೊತ್ತಾ, ಕಶ್ಯಪ ಮಹಾರಾಜ ಅಂತಾನೆ ಬಂತು. ಸಾರಿ, ನಂಗೆ ಇದು ಗೊತ್ತಿರಲಿಲ್ಲ. 3 ಜನಕ್ಕೆ ಉತ್ತರ ಗೊತ್ತಿಲ್ಲದಿರೋ ಕಾರಣದಿಂದ ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀರಾ. ಈಗ ಮಾಸ್ಟರ್ ನಿಮ್ಮ ಪ್ರಶ್ನೆನ ರೀಪ್ಲೇಸ್ ಮಾಡ್ತಾರೆ. ಲೆಟ್ಸ್ ಸಿ ವಾಟ್ ದ ಕ್ವೆಶ್ಚನ್ ಇಸ್. ಮಾಸ್ಟರ್, 3ನೇ ಸುತ್ತಿನ ಮೊದಲನೇ ಪ್ರಶ್ನೆಗೆ ರೀಪ್ಲೇಸ್ಮೆಂಟ್ ಕ್ವೆಶ್ಚನ್ ಪ್ಲೀಸ್. ಇವುಗಳಲ್ಲಿ ಶಿವಕೋಟಿ ಅವರಿಂದ ಬರೆಯಲಾಗಿದೆ ಎನ್ನುವ 19 ಕಥೆಗಳ ಸಂಗ್ರಹ ಯಾವುದು? ಆಪ್ಷನ್ ಎ ವಡ್ಡಾರಾಧನೆ, ಆಪ್ಷನ್ ಬಿ ಗದಾಯುದ್ಧ, ಆಪ್ಷನ್ ಸಿ ಕವಿರಾಜ ಮಾರ್ಗ. ವಡ್ಡಾರಾಧನೆ. ಏನು? ವಡ್ಡಾರಾಧನೆ. ಓಕೆ, ಓಕೆನಾ? ಓಕೆ. ರನ್ನನ ಗದಾಯುದ್ಧ, ನೃಪತುಂಗನ ಕವಿರಾಜ ಮಾರ್ಗ. ಸೊ ವಡ್ಡಾರಾಧನೆ. ಶಿವಕೋಟಿ ಅನ್ನೋದು ಯಾರ್ದಾರ ಬೇರೆ ಹೆಸರಾಗಿದ್ರೆ ನನ್ಗೆ ಗೊತ್ತಿಲ್ಲ, ನನ್ನನ್ನು ಅಟ್ಟಿಸ್ಕೊಂಡ್ ಬರಬೇಡಿ. ಭವ್ಯ ಮೇಡಮ್, ನಿಮಗೆ ಈ ಉತ್ತರ ಗೊತ್ತಿತ್ತಾ? ನನಗೆ ವಡ್ಡಾರಾಧನೆ ಮೇಲೆ ಐಡಿಯಾ ಇತ್ತು. ಸೊ ಈ ಸರ್ತಿ ಕೂಡ ನೀವು ಅಪರ್ಣ ಅವ್ರ ಮೇಲೆ ನಂಬಿಕೆ ಇಟ್ಟು ಉತ್ತರ ಕೊಟ್ಟಿದ್ದೀರಾ. ಅಪ್ಪ ಶಿವಕೋಟಿ ಕಾಪಾಡಪ್ಪ. ನೋಡೋಣ ನೀವು ಕೊಟ್ಟಿರುವಂತ ಉತ್ತರ ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂತ. ನಿಮ್ಮ 3 ಜನರ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವ ಟೋಟಲ್ ಅಮೌಂಟ್ 1,44,550 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 2,55,500 ರೂಪಾಯಿ. ಒಂದು ವೇಳೆ ತಪ್ಪಾಗಿದ್ರೆ ಇದು ನಿಮ್ಮ 2ನೇ ತಪ್ಪುತ್ತರ ಆಗಿ 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 72,125 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಇವುಗಳಲ್ಲಿ ಶಿವಕೋಟಿ ಅವರು ಬರೆಯಲಾಗಿದೆ ಎನ್ನುವ 19 ಕಥೆಗಳ ಸಂಗ್ರಹ ಯಾವುದು? ನೀವು 3 ಜನ ಸೇರಿ ಲಾಕ್ ಮಾಡಿರೋ ಉತ್ತರ ಆಪ್ಷನ್ ಎ ವಡ್ಡಾರಾಧನೆ. ಮಾಸ್ಟರ್, ವಾಟ್ ಇಸ್ ದ ರೈಟ್ ಆನ್ಸರ್? ಗ್ರೀನ್ ಲೈಟ್ ಪ್ಲೀಸ್. ಕಮ್ ಅಂಡ್ ಗ್ರೀನ್ ಲೈಟ್. ಹಸಿರು ದೀಪ ಉರಿಯಲಿ, ಬೆಳಗಲಿ. ನಿಮ್ಮ ಉತ್ತರ ಸರಿ. ಇದನ್ನು ಸಂಸ್ಕೃತದ ಒಂದು ಬೃಹತ್ ಕಥಾಕೋಶವನ್ನು ಆಧರಿಸಿ ಬರೆಯಲಾಗಿದೆ ಎನ್ನಲಾಗುತ್ತದೆ. ರೋಹಿತ್, ಇದೇನು ಗೊತ್ತಾ, 2 ಬೋನಸ್ ಇದು. ಒಂದು ಗೆದ್ದಿದ್ದು, 2ನೇದು ನಂಗೆ ನಿಜವಾಗ್ಲೂ ವಡ್ಡಾರಾಧನೆ ಕೇಳಿದ್ದೆ, ಬರ್ದಿದ್ದು ಯಾರಿಗೂ ಗೊತ್ತಿರ್ಲಿಲ್ಲ, ತಿಳ್ಕೊಂಡಂಗೂ ಆಯ್ತು. ಸೊ ಈ ಪ್ರಶ್ನೆಯಿಂದ ನಿಮ್ಗೆ ಸರಸ್ವತಿ ಲಕ್ಷ್ಮಿ ಎರಡೂ ಒಲದಂಗಾಯ್ತು. ಜ್ಞಾನ ಹೆಚ್ಚಾಯ್ತು. ಇನ್ನೊಂದು ಸ್ವಲ್ಪ ಎತ್ತರ ಹಿಂಗೆ. ಈ ಒಂದು ಸರಿ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತಾ ಇರುವಂತ ಮೊತ್ತ 1,11,250 ರೂಪಾಯಿ. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 2,55,500 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಪದ್ಮಜ ಮೇಡಮ್, ಮುಂದಿನ ಪ್ರಶ್ನೆಗೆ ಹೋಗೋಕೆ ಮುಂಚೆ ನಿಮಗೊಂದು ಪ್ರಶ್ನೆ. ನಿಮ್ಮ ಸಿನಿಮಾ ಜಗತ್ತಿನ ಬದುಕು ಹೇಗೆ ಶುರುವಾಯಿತು? ಚಿಕ್ಕವಳಾದಾಗಿಂದ ಆ್ಯಕ್ಟಿಂಗ್ ಮಾಡಬೇಕು, ಹೀರೋಯಿನ್ ಆಗಬೇಕು ಅಂತೆಲ್ಲ ತುಂಬಾ ಆಸೆ ಇತ್ತು. ಎಲ್ಲರೂ ಮನೆಗೆ ಹೋಗೋ ಟೈಮಲ್ಲಿ ಇಂಡಸ್ಟ್ರಿಗೆ ಬಂದಿದ್ದು. ವೈಶಾಲಿ ಮೇಡಮ್ಗೆ ಅಸಿಸ್ಟೆಂಟಾಗಿ ಸೇರಿಕೊಂಡೆ. ಅವ್ರಿಗೆ ಅಸಿಸ್ಟೆಂಟಾಗಿ ಸೇರಿಕೊಂಡಿದ್ದು ನಾನು ಕೆಲಸ ಕಲೀಲಿಕ್ಕಲ್ಲ, ಅವರಿಂದ ಏನೋ ಕಲಿತೀನಿ ಅವೆಲ್ಲ ಏನಿಲ್ಲ. ಅವ್ರು ಸುತ್ತು ಓಡಾಡಿದ್ರೆ ಎಲ್ಲೋ ನನ್ನ ಮೇಲೆ ಕಣ್ಣು ಬೀಳತ್ತೆ, ಸರಿ ನೀನೊಂದು ರೋಲ್ ಮಾಡು ಅಂತಾರೆ ಅಂತ. ಅದಕ್ಕೆ ಮಾತ್ರ ಆ ಒಂದು ಸ್ವಾರ್ಥ ಇದಕ್ಕೆ ನಾನು ಸೇರಿದ್ದು. ನೋಡಿದ್ರೆ ಅವರು ನನ್ನ ಕೈಲಿ ಮೇಯ್ನ್ ಪ್ರೊಟ್ಯಾಗನಿಸ್ಟ್ ರೋಲ್ ಮಾಡ್ಸೋಕ್ಕೆ, ನಾನು ಅಸಿಸ್ಟೆಂಟ್ ಅಲ್ವಾ, ಇಲ್ಲಿ ಫೋನ್ ಮಾಡು, ಭವ್ಯ ಮೇಡಮಿಗೆ ಮಾಡು, ವಿನಯಾ ಪ್ರಸಾದ್ಗೆ ಮಾಡು, ಅವ್ರಿಗೆ ಮಾಡು ಎಲ್ಲ. ನಾನು ಫೋನ್ ಮಾಡಿದಾಗ ಅವರು ಒಪ್ಪದೇ ಇರಲಿ ಅಂತೆಲ್ಲ ಆಶಿಸೋದು. ನನಗೆ ಆ ಮೇಡಮ್ ನಾನೆಲ್ಲ ಹೋದಾಗ ಮೈಂಡ್ ವಾಯ್ಸು, ನಾನು ಕಾಣ್ತಿಲ್ವಾ ಮೇಡಮ್, ಇಲ್ಲಿ ನಾನಿದ್ದೀನಿ ಕೈಯಲ್ಲಿ ತುಪ್ಪ ಇಟ್ಕೊಂಡು ಊರೆಲ್ಲ ನೀವು ನನ್ನ ಕೈಲೇ ಫೋನ್ ಮಾಡಿಸ್ತೀರಲ್ಲ ಅಂತ. ಬಟ್ ವೆಲ್, ಐ ವಾಸ್ ಅನ್ ಅಸಿಸ್ಟೆಂಟ್. ಫೋನ್ ಮಾಡಿ ವಾಪಸ್ ಮನೆಗೆ ಬರ್ತಾ ಹತ್ಕೊಂಡು ಬರೋದು, ಇವತ್ತು ಕಣ್ಣಿಗೆ ಬೀಳಲಿಲ್ಲ ಅಂತ. ಕೊನೆ ತನಕ ಅವ್ರಿಗೆ ಮೇನ್ ಇದು ಹೀರೋಯಿನ್ ಸಿಗಲೇ ಇಲ್ಲ ಆ ಸೀರಿಯಲ್ಗೆ. ಶೂಟಿಂಗಿಗೆ ಹೊರಡಬೇಕು, ಟೆಲಿಕಾಸ್ಟ್ ಡೇಟ್ ಹೇಳಿಬಿಟ್ಟಿದ್ದಾರೆ. ಕೊನೆಗೆ ಅವರು ಹೋಗಲಿ ನೀನೇ ಮಾಡ್ತೀಯನೇ, ಹಾಗೆ ಮಾಡ್ತೀನಿ ಮೇಡಮ್, ಕಾಲಿಗೆ ಬಿದ್ದು ಕಣ್ಣು ಗೊತ್ಕೊಂಡು ಮಾಡ್ತೀನಿ ಅಂತ ನನಗೆ ಗೊತ್ತಿತ್ತು, ಕೊಟ್ಟರೆ ನಾ ಮಾಡ್ತೀನಿ ಅಂತ. ಸೊ ಇನ್ ಅ ವೇ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್. ಅವರೆಲ್ಲ ಇಲ್ಲ ಅಂದಿದ್ದಕ್ಕೆ ನನಗಿದು ಸಿಕ್ತು. ದಟ್ ವಾಸ್ ಅ 360 ಡಿಗ್ರಿ ಟರ್ನ್. ಸೂಪರ್. ಓಕೆ,
ಈಗ ಕೇವಲ 2 ಪ್ರಶ್ನೆಗಳಿವೆ, ಹುಷಾರಾಗಾಡಿ. 3ನೇ ಸುತ್ತಿನ 2ನೇ ಪ್ರಶ್ನೆ ಅಪರ್ಣ ಅವ್ರಿಗೆ, ಭವ್ಯ ಅವ್ರಿಗೆ, ಪದ್ಮಜ ಅವ್ರಿಗೆ 1,25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ನೆಲೆಸಿದ್ದಾರೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತಮಿಳುನಾಡು. ನನಗೂ ತಮಿಳ್ನಾಡು. ಯಾ ಓಕೆನಾ? ಯಾ ನನಗೆ ಗೊತ್ತಿರೋ ಹಾಗೆ ತಮಿಳ್ನಾಡು. ವೆರಿ ಶೋರ್, ಬಟ್ ತಮಿಳ್ನಾಡು. ಹೌದಾ? ವಿಲ್ ಗೋ ಕೇರಳ, ಕರಾವಳಿ ಕೇರಳ ಅಂತೂ ಅಲ್ಲ. ಯೋಚನೆ ಮಾಡಿ ಆಡಿ. ಪ್ರದೇಶದ್ದು ಆಂಧ್ರನಲ್ಲೂ ಇಲ್ಲ, ಕನ್ನಡಿಗರ ಸಂಖ್ಯೆ ಆಂಧ್ರದಲ್ಲಿ ಜಾಸ್ತಿ. ತಮಿಳ್ನಾಡಿನಲ್ಲಿ ಕನ್ನಡ ಆಕ್ಟಿವಿಟೀಸ್ ತುಂಬ ನಡೆಯುತ್ತೆ. ಕನ್ನಡ ಸಂಘಗಳು Go for fast. ಸಿ. ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ತಗೊಂಡ್ರ ಸಮಯ 37 ಸೆಕೆಂಡ್ಗಳು. ತಮಿಳುನಾಡಿನಲ್ಲಿ ಕನ್ನಡಿಗರು ಜಾಸ್ತಿ ಇದ್ದಾರೆ ಅಂತ ಯಾಕೆ ಅನಿಸ್ತು ಪದ್ಮಜ ಅವರೇ? ಅಲ್ಲ, ಅಲ್ಲಿ ತುಂಬ ಅಪರ್ಣ ಹೇಳ್ದಂಗೆ ಆ್ಯಕ್ಟಿವಿಟೀಸ್ ಎಲ್ಲ ಅಲ್ಲೇ ನಡೆಯುತ್ತೆ. ಈಗ ಮುಂಚಿಂದಾನು ನಮ್ಮ ಡಬ್ಬಿಂಗ್ ಇರ್ಬೋದು, ಈ ನಡುವೆ ಇಲ್ಲಿ ಬಂದಿದೆ ಅಲ್ಲ. ಮುಂಚೆ ಚೆನ್ನೈ, ಮೆಡ್ರಾಸ್. ಭವ್ಯ ಮೇಡಮ್? ತಮಿಳ್ನಾಡು. ಮೋಸ್ಟ್ ಆಫ್ ದ ಪಿಕ್ಚರ್ಸ್ ಎಲ್ಲ ನಾನು ಬಿಗಿನಿಂಗ್ ಇದು ಮಾಡಿದ್ದೆಲ್ಲ ತಮಿಳ್ನಾಡನ್ನೇ ಶೂಟಿಂಗ್ಸ್ ಮಾಡಿದ್ದು. ಈಗ ಒಂದು 15 years ಬ್ಯಾಕ್ ಅಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿರೋದು. ಹಾಗಾಗಿ ಎಲ್ಲ ಕನ್ನಡದವರು ಜಾಸ್ತಿ ಇದ್ದಾರೆ ಅಂತ ಅನುಭವ. ಹೌದು. ಅಪರ್ಣ ಮೇಡಮ್? ತುಂಬ ರೀಸನ್ಸ್ ಇದೆ ಇಲ್ಲಿ ತಮಿಳ್ನಾಡು ಅನ್ನೋದಕ್ಕೆ. ಒಂದು ಇದ್ರ ಪ್ರಸ್ತಾಪ ಗೊತ್ತಿಲ್ಲ ನಾ ಹೇಳ್ಬೋದು ಇಲ್ವಾ. ಈ ಸ್ವಲ್ಪ ಗಡಿ ವಿವಾದ ಅಲ್ಲ, ನೀರಿನ ವಿವಾದ ಪ್ರಸ್ತಾಪ ಆದಾಗಲೆಲ್ಲ ಪೇಪರ್ಗಳಲ್ಲಿ ಬರುತ್ತೆ, ತಮಿಳ್ನಾಡಲ್ಲಿ ಇಷ್ಟು ಕನ್ನಡಿಗರಿದ್ದಾರೆ. ಒಂದು ಸಮಯದಲ್ಲಿ ಆ ಥರ ವಿವಾದ ನಡೆದಾಗ ಆ ಕನ್ನಡಿಗರನ್ನೆಲ್ಲ ರಕ್ಷಿಸೋದು ಸರ್ಕಾರದ ಹೊಣೆ ಅಂತ ಒಂದು ದೊಡ್ಡ ಚರ್ಚೆನೇ ಆಯಿತು. ಆವಾಗ ಆ ಪರ್ಸೆಂಟೇಜ್ ಎಲ್ಲ ಕೊಟ್ಟಿದ್ರು. ಅದ್ರ ಪ್ರಕಾರ ತುಂಬ ಜನ ಇದ್ದಾರೆ. ಬಸ್ಗಳೆಲ್ಲ ನಿಲ್ಲಿಸಿದಾಗ ಒಂದು. ಓಕೆ, ಲೆಟ್ಸ್ ಸೇ ದ ಆನ್ಸರ್ ಇಸ್ ರೈಟ್. ಆಲ್ ದಿ ಬೆಸ್ಟ್. ತಮಿಳ್ನಾಡು ಅದನ್ನೇ. ಮಾಸ್ಟರ್ ಪ್ಲೀಸ್, ಸಿ ಗ್ರೀನ್ ಲೈಟ್. ಓಕೆ, ನಿಮ್ಮ 3 ಜನರ ಅಕೌಂಟಲ್ಲಿ ಇರುವಂಥ ಟೋಟಲ್ ಬ್ಯಾಲೆನ್ಸ್ 2,55,500 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಆಗುತ್ತೆ 3,34,550 ರೂಪಾಯಿ. ಒಂದು ವೇಳೆ ತಪ್ಪಾದ್ರೆ ಇದು ನಿಮ್ಮ 2ನೇ ಮಿಸ್ಟೇಕ್. ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ 50% ದುಡ್ಡು ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,27,750 ರೂಪಾಯಿ. ನಮ್ಮ ಮಾಸ್ಟರ್ ನಿಮಗೆ ಕೇಳಿದಂತ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ನೆಲೆಸಿದ್ದಾರೆ? ನೀವು 3 ಜನ ಸೇರಿ ಲಾಕ್ ಮಾಡೋದು ಆಪ್ಷನ್ ಸಿ ತಮಿಳುನಾಡು. ಮಾಸ್ಟರ್, ಆನ್ಸರ್ ಪ್ಲೀಸ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ನನ್ನ ಥ್ಯಾಂಕ್ಸ್ ಹೇಳಿ. ಅನ್ಪ್ಲೆಸೆಂಟ್ ಸರ್ಪ್ರೈಸ್ ಅಲ್ಲ, ಆಚೆ ಮಾಡೋಣ. ಐ ಟೇಕ್ ಬ್ಯಾಕ್ ಮೈ ವರ್ಡ್. ಥ್ಯಾಂಕ್ ಯು. ಅಪರ್ಣ ಅವ್ರಿಗೆ ಕನ್ನಡದ ಬಗ್ಗೆ ಆಗ್ಲಿ ಕನ್ನಡಿಗರ ಬಗ್ಗೆ ಆಗ್ಲಿ ಪ್ರಶ್ನೆ ಬಂದ್ರೆ ಎತ್ತಿದ ಕೈ. ವಿಲ್ ಗೋ ಫಾರ್ ಆಗ್ರಾ ಇರಬಹುದು, ದೇ ಆರ್ ನಾಟ್ ಶ್ಯೂರ್. ವೆಲ್ಕಮ್ ಬ್ಯಾಕ್ ಟು ಮೆಕ್ಡೊನಾಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಬ್ರೇಕ್ ಹೋಗಕ್ಕೂ ಮುಂಚೆ ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ನೆಲೆಸಿದ್ದಾರೆ? ನೀವು 3 ಜನ ಸೇರಿ ಲಾಕ್ ಮಾಡೋದು ಆಪ್ಷನ್ ಸಿ ತಮಿಳುನಾಡು. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ಮಾಸ್ಟರ್ ನಿಮ್ಮ ಉತ್ತರ ಸರಿ. ಸಮೀಕ್ಷೆಯೊಂದರ ಪ್ರಕಾರ ತಮಿಳುನಾಡಿನಲ್ಲಿ ಸರಿಸುಮಾರು 10 ಲಕ್ಷ ಕನ್ನಡಿಗರು, ಆಂಧ್ರ ಪ್ರದೇಶದಲ್ಲಿ ಸುಮಾರು 5 ಲಕ್ಷ ಮತ್ತು ಕೇರಳದಲ್ಲಿ 1 ಲಕ್ಷಕ್ಕಿಂತಲೂ ಕಡಿಮೆ ಕನ್ನಡಿಗರು ನೆಲೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಕಾಂಚನ, ನಿಮ್ಮ ಅಕೌಂಟ್ಗೆ ಆಡ್ ಆಗ್ತದೆ ಈಗ. ನನ್ನ ಥ್ಯಾಂಕ್ಸ್ ಹೇಳಿ. ಅನ್ಪ್ಲೆಸೆಂಟ್ ಸರ್ಪ್ರೈಸ್ ಅಲ್ಲ, ಆಚೆ ಮಾಡೋಣ. ಐ ಟೇಕ್ ಬ್ಯಾಕ್ ಮೈ ವರ್ಡ್. ಥ್ಯಾಂಕ್ ಯು. ಅಪರ್ಣ ಅವ್ರಿಗೆ ಕನ್ನಡದ ಬಗ್ಗೆ ಆಗ್ಲಿ ಕನ್ನಡಿಗರ ಬಗ್ಗೆ ಆಗ್ಲಿ ಪ್ರಶ್ನೆ ಬಂದ್ರೆ ಎತ್ತಿದ ಕೈ. ಕನ್ನಡಿ ಹಿಡಿದ್ರೆ ಅಪರ್ಣ ಅವ್ರು ಕಾಣಿಸ್ತಾ ಇರ್ತಾರೆ. ಅಬ್ಬ, ತಮಿಳ್ನಾಡು ಕನ್ನಡಿಗರೇ ನಮ್ಮ ಕೈ ಬಿಡ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸರಿಯಾದ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತಿರುವಂತ ಮೊತ್ತ
78,750 ರೂಪಾಯಿ. ಸೊ ಈಗ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 3,34,250 ರೂಪಾಯಿ. ವೆರಿ ಗುಡ್, ಥ್ಯಾಂಕ್ ಯು. ಸೊ ಈಗ ನೀವು 4ನೇ ಸುತ್ತು ಹೋಗೋದಕ್ಕೆ ಡಿಸಿಷನ್ ಟೈಮ್. ನಿಮ್ಮ 15 ಸೆಕೆಂಡ್ಗಳು ಡಿಸಿಷನ್ ಟೈಮ್ ಈಗ ಶುರು. ಅಲ್ಲ ಅಪ್ಪು, ನಾವು ಎಷ್ಟು ಹೌ ಮಚ್ ಹ್ಯಾವ್ ವಿ ಅರ್ನ್ಡ್? 3,30,000. ನಾವು ಇವಾಗ ಕಳ್ಕೊಂಡ್ರು 50% ತಪ್ಪು ಉತ್ತರ ಕೊಟ್ಟು 50% ಹೋದ್ರು ಐ ಗಾಟ್ ಇಟ್. ಹೋದ್ರು ಕೈಗೆ 1,25,000 ಇರುತ್ತೆ. 5 ಲಕ್ಷ ರೂಪಾಯಿಗಳಿಗೆ ಮಾಸ್ಟರ್ ಮೆಗಾ ಪ್ರಶ್ನೆ ಪ್ಲೀಸ್. ಈ ಪ್ರಶ್ನೆಗೆ 1 ಅಥವಾ 1ಕ್ಕಿಂತ ಹೆಚ್ಚು ಉತ್ತರಗಳು ಇರಬಹುದು. ಯಮುನಾ ನದಿ ದಂಡೆಯ ಮೇಲಿರುವ ಪ್ರದೇಶ ಯಾವುದು? ಆಪ್ಷನ್ ಎ ಆಗ್ರಾ, ಆಪ್ಷನ್ ಬಿ ಫಿರೋಜಾಬಾದ್, ಆಪ್ಷನ್ ಸಿ ಇಟಾವಾ. ಆಗ್ರಾ ಆ್ಯಂಡ್ ಫಿರೋಜಾಬಾದ. ಇಟಾವಾ ಬಗ್ಗೆ ನನಗೆ ಗೊತ್ತಿಲ್ಲ. ಆಗ್ರಾ 101%. ಆಗ್ರಾ 101%. ಫಿರೋಜಾಬಾದ್ ನನಗೂ ಗೊತ್ತಿಲ್ಲ. ವಿಲ್ ಗೋ ಫಾರ್ ಆಗ್ರಾ ಆ್ಯಂಡ್ ದರ್ ಇಸ್ ನೋ ಲೈಫ್ ಲೈನ್. ನೋ ಲೈಫ್ ಲೈನ್. ಆಗ್ರಾ ಅಲ್ಲ, ಫಿರೋಜಾಬಾದ್ ಎರಡೆರಡು ಬತ್ತಬೇಕು ಅನ್ಸುತ್ತೆ. ಇರಬಹುದು, ನಾಟ್ ಶೋರ್. ಯೋಚನೆ ಮಾಡಿ, ಟೈಮ್ ತಗೊಳ್ಳಿ. ತಪ್ಪಾದ್ರೆ ಅರ್ಧ ದುಡ್ಡು ಕಟ್ಟಾಗುತ್ತೆ. ಇಟಾವಾ ನಂಗೆ ಖಂಡಿತ ಗೊತ್ತಿಲ್ಲ. ಫಿರೋಜಾಬಾದ್ ಅಂತೂ ಗೊತ್ತಿಲ್ಲ. ಆಗ್ರಾ ಓಕೆನಾ? ಆಗ್ರಾ ಅಂತ ಓಕೆ ಓಕೆ. ಕೊಟ್ರು ಮಾಸ್ಟರ್, ಕೊಟ್ರು 2,80,000 ಕೊಟ್ರಿ. ಅಷ್ಟು ಹೊಟ್ಟೋಯ್ತು. ಕೊಟ್ರಿ ಕೊಕ್ಕು. ನಾವು ಮಾಸ್ಟರ್ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ, ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಅಂದ್ರೆ 1 ಅಥವಾ 1ಕ್ಕಿಂತ ಹೆಚ್ಚು ಸರಿ ಉತ್ತರಗಳಿರುತ್ತೆ ಅಂತ ಹೇಳಿದ್ದಾರೆ. ಪದ್ಮಜ ಮೇಡಮ್, ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಈ ಒಂದು ಉತ್ತರದ ಮೇಲೆ? ಆಗ್ರಾ ಮೇಲೆ ಕಾನ್ಫಿಡೆನ್ಸ್ ಇದೆ. ಅಪರ್ಣ ಅವರ, ಇದು ಒಂದು ಸ್ವಲ್ಪ ಕನ್ಫ್ಯೂಷಿಂಗ್. ಇನ್ನೆರಡರಲ್ಲೂ ಒಂದು ಉತ್ತರ ಆಗಿದ್ದಿರಬಹುದು, ನನಗೆ ಗೊತ್ತಿಲ್ಲ. ಬಟ್ ಆಗ್ರಾ, ನಾನು ಸ್ವಲ್ಪ ಜಾಗ್ರಫಿ ಚೊಂಬೆ, ಬಟ್ ಆದರೂ ಹ್ಯಾವ್ ಟೇಕನ್ ಅ ಚಾನ್ಸ್. ಆಗ್ರಾ ಅಲ್ಲ, ಇಟಾವಾ ಇಲ್ಲ ಅನ್ಸುತ್ತೆ. ಸಾರಿ, ಫಿರೋಜಾಬಾದ್ ಇರೋ ಚಾನ್ಸಸ್ ಆರ್ ದೇರ್. ಚಾನ್ಸಸ್ ಆರ್ ದೇರ್, ಬಟ್ ಐ ಆಮ್ ನಾಟ್ ಶೂರ್. ಓಕೆ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂದರೆ ಆಗ್ರಾ, ಫಿರೋಜಾಬಾದ್, ಇಟಾವಾ, ಅಥವಾ 3 ಇರ್ಬೋದಿತ್ತು, 2 ಇರ್ಬೋದು, ಅಥವಾ A, B, C, AC ಯಾವುದೇ ಒಂದು ಪ್ರಾಬಬಿಲಿಟೀಸಲ್ಲಿ ಇರ್ಬೋದಾಗಿತ್ತು. ಸೊ ಯು ಹ್ಯಾವ್ ಟೇಕನ್ ಅ ಗೆಸ್. ನೋಡೋಣ ನಿಮ್ಮ ಉತ್ತರ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ. ಮಾಸ್ಟರ್, ವಿ ಹೇಟ್ ಯು. ನಿಮ್ಮ 3 ಜನರ ಅಕೌಂಟ್ ಇರುವಂತ ಮೊತ್ತ 3,34,550 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ದರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 6,19,250 ರೂಪಾಯಿ. ಒಂದು ವೇಳೆ ತಪ್ಪಾಗಿದ್ರೆ ನಿಮ್ಮ 2ನೇ ಮಿಸ್ಟೇಕ್, ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಇಂದ 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,67,125 ರೂಪಾಯಿ. ನಮ್ಮ ಮಾಸ್ಟರ್ ನಿಮಗೆ ಕೇಳಿದಂತ ಮೆಗಾ ಪ್ರಶ್ನೆ, ಯಮುನಾ ನದಿ ದಂಡೆಯ ಮೇಲಿರುವ ಪ್ರದೇಶ ಯಾವುದು? ಇದು ಮಲ್ಟಿಪಲ್ ಆನ್ಸರ್ ಕ್ವೆಶನ್. ನೀವು 3 ಜನ ಸೇರಿ ಆಪ್ಷನ್ ಎ ಆಗ್ರಾನ ಸೆಲೆಕ್ಟ್ ಮಾಡಿದ್ದೀರಾ. ಲೆಟ್ಸ್ ಸಿ ಇಫ್ ದ ಆನ್ಸರ್ ಇಸ್ ರೈಟ್. ಬೇಡ ಮಾಸ್ಟರ್, ಈ ಒಂದು ಮೆಗಾ ಪ್ರಶ್ನೆಗೆ ಮೆಗಾ ಉತ್ತರ ಗ್ರೀನ್ ಲೈಟ್. ಮಾಸ್ಟರ್ ಪ್ಲೀಸ್ ಮಾಸ್ಟರ್, ನಮ್ಮ ಮಾನ ಕಾಪಾಡಿ ಮಾಸ್ಟರ್. ಹೇಳಿ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ಎಲ್ಲ ಶೇರ್ಗಳು 0 ಆಗುತ್ತೆ. ನೀವು ಮನೆಗೆ ಬರೆ ಕೈಯಲ್ಲಿ ಹೋಗ್ತೀರಾ. ವೆಲ್ಕಮ್ ಬ್ಯಾಕ್ ಟು ಮೆಕ್ಡೊನಾಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ನಮ್ಮ ಮಾಸ್ಟರ್ ಬ್ರೇಕ್ ಹೋಗಕ್ಕೆ ಮುಂಚೆ ನಿಮಗೆ ಕೇಳಿದಂತ ಪ್ರಶ್ನೆ, ಯಮುನಾ ನದಿ ದಂಡೆಯ ಮೇಲಿರುವ ಪ್ರದೇಶ ಯಾವುದು? ಈ 3 ಜನ ಸೇರಿ ಕೊಟ್ಟಿರುವ ಉತ್ತರ ಆಪ್ಷನ್ ಎ ಆಗ್ರಾ. 3 ಜನ ಎಷ್ಟೊತ್ತು ನಂಬಿಕೆ ಇಟ್ಟಾಡಿದ್ದೀರಾ. ಹೆಂಗಸರ ಲೆಕ್ಕಾಚಾರ ವರ್ಕ್ ಆಗಿ 10ನೇ ಪ್ರಶ್ನೆವರೆಗೂ ಬಂದಿದ್ದೀರಾ. ಈಗ ನಿಮ್ಮ ಮೆಗಾ ಉತ್ತರ ಸರಿಯಾಗಿದೆಯಾ ತಪ್ಪಾಗಿದೆಯಾ? ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ಮಾಸ್ಟರ್, ಸೇವ್ ಅಸ್.
ಆಪ್ಷನ್ ಎ, ಬಿ ಮತ್ತು ಸಿ. ಉತ್ತರ ಪ್ರದೇಶದಲ್ಲಿರುವ ಈ 3 ಸ್ಥಳಗಳು ಯಮುನಾ ನದಿಯ ತೀರದಲ್ಲೇ ಇವೆ. ಇಟ್ಸ್ ನಾಟ್ ಎನಿ ಟು ಆಲ್ ದಿ 3. ಮತ್ತೆ ನಾವು ಕ್ವಶನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲ, ಕ್ವಶನ್ ಫಸ್ಟ್ ಕನ್ಫ್ಯೂಷನಲ್ಲಿ ಬಿಕಾಸ್ ನಾನು ಫಿರೋಜಾಬಾದು ಓದಿಸ್ತಾ ಇದ್ದೆ. ಪ್ರದೇಶ ಕರೆಕ್ಟ್ ಎಲ್ಲ ಯು ಪಿನಲ್ಲೇ ಇರೋದು. ನೀವು ಹೇಳಿದ್ರಲ್ಲ ಡೆಲ್ಲಿ, ಆಗ್ರಾ. ಆಕ್ಚುಲಿ ಆಗ್ರಾ ಬಿಲಾಂಗ್ಸ್ ಟು ಯು ಪಿ ಅಲ್ವಾ? ಎನಿವೇಸ್ 3 ಜನಕ್ಕೂ ಒಂದು ಸಣ್ಣ ಕನ್ಫ್ಯೂಷನ್ ಆಯಿತು. ಈ ಪ್ರಶ್ನೆ ಅಟೆಂಡ್ ಮಾಡೋಕ್ಕೂ ಮುಂಚೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಇದ್ದಿದ್ದು 3,34,250 ರೂಪಾಯಿ. ಈ ಒಂದು ಮೆಗಾ ಪ್ರಶ್ನೆಗೆ ನೀವು ಉತ್ತರ ತಪ್ಪಾಗಿ ಕೊಟ್ಟಿದ್ರಿಂದ ನಿಮ್ಮ ಅಕೌಂಟ್ ಬ್ಯಾಲೆನ್ಸಿಂದ 50% ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,67,125 ರೂಪಾಯಿ. ಎಷ್ಟೊತ್ತು ಕೂಡಿ ಆಡಿದ್ರಿ? ಈಗ ಟೈಮ್ ಭಾಗ ಮಾಡಿ ಗೆಲ್ಲೋದಕ್ಕೆ. ಈ ಸಮಯದಿಂದ ಸ್ಟ್ರಿಕ್ಟ್ಲಿ ನೀವು 3 ಜನ ಮಾತಾಡೋ ಹೋಗಿಲ್ಲ. ನೀವು ಗೆದ್ದಿರುವ ಈ ಮೊತ್ತವನ್ನು ನಮ್ಮ ಮಾಸ್ಟರ್ 3 ಅಸಮಾನ ಭಾಗವನ್ನಾಗಿ ಡಿವೈಡ್ ಮಾಡ್ತಾರೆ. ಒಬ್ರೊಬ್ರಿಗೂ ನಾವು 15 ಸೆಕೆಂಡ್ ಕೊಡ್ತೀವಿ. ಆ 15 ಸೆಕೆಂಡ್ಗಳಲ್ಲಿ ಮಾತ್ರ ನೀವು ಮಾತಾಡಬೇಕು. ನಿಮಗೆ ಯಾವ ಶೇರ್ ಬೇಕು ಅಂತ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಲಾಕ್ ಮಾಡಿ ಹೇಳ್ತೀರಾ ನಿಮಗೆ ಯಾಕೆ ಆ ಶೇರು ಅಂತ. ಆ 15 ಸೆಕೆಂಡ್ಗಳಲ್ಲಿ 3 ಜನ ಬೇರೆ ಬೇರೆ ಶೇರ್ಗಳನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ನಾವು ನಿಮಗೆ 100 ಸೆಕೆಂಡ್ನ ಕೊಟ್ಟು ಆ 100 ಸೆಕೆಂಡಲ್ಲಿ ನೀವು 3 ಜನ ಡಿಸ್ಕಸ್ ಮಾಡ್ಬೋದು ಯಾವ ಶೇರು ಯಾರಿಗೆ ಅಂತ ಆ್ಯಂಡ್ ಯಾಕೆ ಅಂತ. ಬಟ್ ಒಂದು ಕಂಡೀಷನ್ ಏನು ಅಂದರೆ ಆ ಒಂದು ಸಮಯ ಶುರುವಾದಾಗ ಪ್ರತಿಯೊಂದು ಶೇರ್ಲು ಕೂಡ 1 ಸೆಕೆಂಡ್ಗೆ 1% ಅಂತೆ ದುಡ್ಡು ಕಮ್ಮಿ ಆಗ್ತಾ ಬರುತ್ತೆ. 100 ಸೆಕೆಂಡ್ಗಳಾದ್ಮೇಲೂ ಕೂಡ ನೀವು ನಿರ್ಧಾರಕ್ಕೆ ಬರಲಿಲ್ಲ ಅಂದರೆ ಎಲ್ಲ ಶೇರ್ಗಳು 0 ಆಗುತ್ತೆ. ನೀವು ಮನೆಗೆ ಬರೆ ಕೈಯಲ್ಲಿ ಹೋಗ್ತೀರಾ. ಮೂರು ಜನ ಗೆದ್ದಿರುವ ಟೋಟಲ್ ಅಮೌಂಟ್ 1,67,125 ರೂಪಾಯಿ. ಮಾಸ್ಟರ್, ನೀವು ಇದನ್ನ 3 ಅಸಮಾನ ಭಾಗವನ್ನಾಗಿ ಡಿವೈಡ್ ಮಾಡಿ. ಶೇರ್ ಎ 1,16,988, ಶೇರ್ ಬಿ 33,425, ಶೇರ್ ಸಿ 16,712. ಅಂಡ್ ಅಪರ್ಣ ಅವರೇ, ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ನಾನು ಶೇರ್ ಎ ಮಾಡ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಜಾಸ್ತಿ ದುಡ್ಡು ಬರಬೇಕು ಅಂತ ಆಸೆ, ಆಮೇಲೆ ಚೆನ್ನಾಗಿ ಆಟ ಆಡಿದ್ದೀನಿ ಅಷ್ಟೇ. ಭವ್ಯ ಅವರೇ, ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಯಾಕೆ? ಐ ಆಮ್ ಸೇಫ್ ಇನ್ ಮೈ ಪೊಸಿಷನ್. ವಾಟ್ ಎವರ್ ವಿ ಆರ್ ಡನ್ ಇಟ್ ಈಸ್ ಫಾರ್ ಅವರ್ ಎಂಟರ್ಟೈನ್ಮೆಂಟಿಗೆ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್ ಇವರು, ನನ್ನ ಕಲಾವಿದರು. ಟೈಮ್ಸ್ ಅಪ್. ಪದ್ಮಜ ಅವರೇ, ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ನನ್ನಿಂದ ಒಂದು ಆನ್ಸರ್ ತಪ್ಪಾಯಿತು. ಐ ಆಮ್ ಫೀಲಿಂಗ್ ಗಿಲ್ಟಿ. ಅದಕ್ಕೋಸ್ಕರ ನಾನು ಅದನ್ನು ಚೂಸ್ ಮಾಡಿದ್ದೀನಿ. 3 ಜನ ಕೂಡಿ ನಂಬಿಕೆ ಇಟ್ಟು ಆಡಿದ್ದೀರಾ. ಈಗ ನಂಬಿಕೆ ಇಟ್ಟು ಭಾಗ ಕೂಡ ಮಾಡಿದ್ದೀರಾ. ಸೊ ಶೇರ್ ಅಪರ್ಣ ಅವ್ರಿಗೆ ಹೋಗ್ತಾ ಇದೆ. ನೀವು ಗೆಲ್ತಾ ಇದ್ದೀರಾ 1,16,988 ರೂಪಾಯಿ. ಭವ್ಯ ಮೇಡಮ್, ನಿಮ್ದು ಶೇರ್ ಬಿ 33,425 ರೂಪಾಯಿ. ಹಾಗೆ ಶೇರ್ ಸಿ ಪದ್ಮಜ ಮೇಡಮ್, ನಿಮ್ಮ ಶೇರ್ ವ್ಯಾಲ್ಯೂ 16,712 ರೂಪಾಯಿ. ಬಟ್ ಒಂದೇನು ಗೊತ್ತಾ, ಡಿವೈಡೆಡ್ ಗ್ಯಾಪ್ ಥ್ಯಾಂಕ್ಸ್ ಹೇಳಬೇಕಂದ್ರೆ, ಈಗ ನಾನು ಮನೆಗೆ ಹೋಗಿ ಯು ಪಿ ಅಟ್ಲಾಸ್ ಫುಲ್ ಜಾಲಾಡ್ತೀನಿ, ಟೈಮ್ದು ಇಟ್ಕೊಂಡು ನೋಡ್ತೀನಿ, ಆ ಕಶ್ಯಪ ಮಹಾರಾಜಂದೆಲ್ಲ ನೋಡ್ತೀನಿ. ಸೊ ತಲೆಗೆ ಆಹಾರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ವೆಲ್ ಪ್ಲೇಡ್. ಎನಿವೇಸ್ 3 ಬ್ಯೂಟಿಫುಲ್ ಲೇಡೀಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ತುಂಬಾ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವಿ ಎಂಜಾಯ್. ನಮ್ಮ ಶೋಗೆ ಒಂದು ಶೋಭೆ ತಂದು ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೂರು ಜನ ಮಹಾಲಕ್ಷ್ಮಿಯರು ಧನಲಕ್ಷ್ಮಿಯನ್ನ ಅವ್ರ ಪರ್ಸಲ್ಲಿ ತುಂಬಿಸ್ಕೊಂಡು ಹೋಗಿದ್ದನ್ನ ನಾವು ನೋಡಿದ್ವಿ. ಮುಂದಿನ ವಾರ ಯಾವ 3 ಪ್ಲೇಯರ್ಸ್ ಬರ್ತಾರೆ ಅಂತ ನೋಡೋಣ. ಇದು ಮೆಕ್ಡೊನಾಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್, ಅಸೋಸಿಯೇಟ್ ಸ್ಪಾನ್ಸರ್ ಫಾರ್ ಕ್ವಿಕರ್, ಮಿಲ್ಕಿ ಬಾರ್ ಅಂಡ್ ಪ್ಯಾರಾಗಾನ್. ನಾನು ನಿಮ್ಮ ಪ್ರೀತಿಯ ರೋಹಿತ್, ಸೈನಿಂಗ್ ಆಫ್. ಆಡಿ ಸರ್. ಅವರು ಎಲ್ಲೋ ಯಾರೋ ಬಂದವರು ಕೊಡ್ತೀನಿ, ನಾನು ಬೆಳಗ್ಗೆ ಆದ್ರೆ ಕೊಡ್ಬೇಕು. ನಾನು ಫಸ್ಟ್ ನಾನು ಎಲ್ಲ ಆನ್ಸರ್ಸ್ಗಳನ್ನು ಸಹ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಸುಮ್ಮನೆ ತಗೊಂತಾ ಇಲ್ಲ. ಈಕ್ವಲಿ ಎಲ್ಲರೂ ಆನ್ಸರ್ ಮಾಡಿದೀವಿ, ಹಂಗ್ ಲೆಕ್ಕ ಹಾಕಿದ್ರೆ ಎಲ್ಲರಿಗೂ ಎಫರ್ಟ್ ಇತ್ತು. ಯಾರು ಜಾಸ್ತಿ ಇತ್ತು ಯಾರ್ದು ಕಮ್ಮಿ ಇತ್ತು ಅನ್ನೋದು ಬರುತ್ತಲ್ವಾ. ಡಿವೈಡೆಡ್ ಪ್ಲೇ ಫ್ರಮ್ ಹೋಮ್ ಸ್ಪರ್ಧೆ. ನಾವು ಕೇಳುವ ಸರಳ ಪ್ರಶ್ನೆಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ. ಬಾಹುಬಲಿಯ ಮತ್ತೊಂದು ಹೆಸರೇನು? ಆಪ್ಷನ್ ಎ ಚಂಡಿಕೇಶ್ವರ, ಆಪ್ಷನ್ ಬಿ ಓಹಿಲೇಶ್ವರ, ಆಪ್ಷನ್ ಸಿ ಗೊಮ್ಮಟೇಶ್ವರ.
ZKDIV ಎಂದು ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ಸರಿಯಾದ ಉತ್ತರವನ್ನು ಆಪ್ಷನ್ ಎ, ಬಿ ಅಥವಾ ಸಿ ಎಂದು ಟೈಪ್ ಮಾಡಿ 57575ಗೆ SMS ಮಾಡಿ. ನಾಳೆ ರಾತ್ರಿ 9 ಗಂಟೆಯೊಳಗೆ SMS ಕಳುಹಿಸತಕ್ಕದ್ದು. ಕಳೆದ ಭಾನುವಾರ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟ ಅದೃಷ್ಟಶಾಲಿ ವಿಜೇತರು ವಿನಾಯಕ್ ಸಿರ್ಸಿ.